Hello friends, good afternoon everybody. So this is the fifth session of biological classification, and this is the last session also. So far we discussed the three kingdoms, that is Monera, Protista. Now we are in fungi. In fungi kingdom we discussed already the Phycomyces and Ascomyces. Let me go for the basidiomyces, the one more class, basidiomyces. Okay, these are also called club fungi. These are also called club fungi. Okay, because they produced a club shaped basidium. So I explain shortly. Okay, therefore they are called club shaped fungi. And as far as concerned the certain salient features of these fungi, most of the members are they are saprophytic in nature. They are saprophytic. ನಿಮಗೆ ಗೊತ್ತಿದೆ ಆಲ್ರೆಡಿ saprophytic ಅಂದ್ರೆ the members they get their food by absorption of contents from the dead and decaying organic matter. So most of them are saprophytic in nature. So for example we can quote some examples of this group. You are all familiar with the mushrooms. Yes, mushrooms, ಅಣಬೆಗಳು. Okay, ಎಲ್ಲರೂ ಮೋಸ್ಟ್ ಆಫ್ ಅಣಬೆ ನೋಡಿದಿರಾ, ಕೆಲವರು ತಿಂದಿದ್ದೀರಾ, ಕೆಲವರು ಎಡಿಬಲ್ ಇದೆ ಅದಕ್ಕಾಗಿನೇ. ಸೊ ಮಶ್ರೂಮ್ಸ್, ಸೊ ಯೂಶುವಲಿ ದ ಸೈಂಟಿಫಿಕ್ ನೇಮ್ ಇಸ್ ಅಗ್ಯಾರಿಕಸ್. ಓಕೆ, ಇದು ಸೈಂಟಿಫಿಕ್ ನೇಮ್ ಅಗ್ಯಾರಿಕಸ್ ಕಾಂಪೆಸ್ಟಿಸ್ ಅಂತ, ಅಗ್ಯಾರಿಕಸ್. ಇದನ್ನ ಬಿಟ್ರೆ ವಿ ಕ್ಯಾನ್ ಕೋಟ್ ಬ್ರಾಕೆಟ್ ಫಂಗೈ. ಸೊ ಈ ತರದ್ದು ಏನು ವುಡನ್ ಲಾಗ್ ಇದವೋ, ಬಿದ್ದು ಕೊಳಿತಿರೋ ಅರ್ಧ ದೊಡ್ಡ ದೊಡ್ಡ ಮರಗಳಿದ್ ಬಿದ್ದಿದಾವೋ ಅವ್ರ ಮೇಲೆಲ್ಲ ಕೆಲವು ಅಣಬೆಗಳು ಬೆಳೆದುಂಟು. ಅರ್ಧ ಪ್ಲೇಟ್ ಶೇಪ್ ಅಲ್ಲಿ, ಪ್ಲೇಟ್ ತರ ಬೆಳಿತಿರ್ತವೆ, ಯಾವ ತರ ನೋಡಿರ್ಬೋದು ನೀವೆಲ್ಲ. ಓಕೆ, ಬ್ರಾಕೆಟ್ ಫಂಗೈ. ಅದನ್ನ ಬಿಟ್ರೆ ಪಫ್ ಬಾಲ್ಸ್. ಓಕೆ, ಪಫ್ ಬಾಲ್ಸ್ ಇವು ಈ ನೀಲಗಿರಿ ಫಾರೆಸ್ಟ್ ಅಥವಾ ಫಾರೆಸ್ಟ್ ಅಲ್ಲೆಲ್ಲ ನೆಲದ ಮೇಲೆ ತರ ಬಾಲ್ ತರ ಕೂತಿರ್ತವೆ ಇವಾಗ. ಸೊ ಅವನು ಕೂಡ ನೀವು ನೋಡಿರ್ಬೋದು, ಪಫ್ ಬಾಲ್ಸ್. ಅದ್ ಬಿಟ್ರೆ ರಶ್. ಓಕೆ, ಸೊ ರಶ್ ಅಂತ ಅವು ಉದಾಹರಣೆಗೆ ಇದರಲ್ಲಿ ಪಕ್ಷಿನಿಯನ್ನ ನೋಡಿರ್ಬೋದು, ನೀವು ಕೇಳಿರ್ಬೋದು, ಆ ಪಕ್ಷಿನಿಯ. ಓಕೆ, ಸ್ಮಶ್. ಓಕೆ, ಸ್ಮಶ್ ಅಲ್ಲಿ ಉಷ್ಟಿಲಾಗೋ, ಎಸ್, ಇದು ನಮ್ಮ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ, ಅದಕ್ಕಾಗಿ ನಾವು ಉಷ್ಟಿಲಾಗೋ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು. ಸೊ ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಆಫ್ ದಿಸ್ ಗ್ರೂಪ್ basidiomyces. ಓಕೆ, ನೆಕ್ಸ್ಟ್ ಬೇಸಿಕ್ ಪ್ರಾಪರ್ಟಿಯಲ್ಲಿ ನಾವು ಇನ್ನೇನು ಡಿಸ್ಕಸ್ ಮಾಡಿದ್ರೆ ಮೈಸೀಲಿಯಂ. ಸೊ ಕಮ್ ಟು ದ ಮೈಸೀಲಿಯಂ ಆಫ್ ದಿಸ್ ಗ್ರೂಪ್. ಮೈಸೀಲಿಯಂ ಇವ ದೇಹದ ರಚನೆಯಲ್ಲಿ ಏನಿದೆ, ಸೊ ಲೈಕ್ ಆಸ್ಕೋಮೈಸಿಸ್, ಹಿಯರ್ ಆಲ್ಸೋ ದ ಮೈಸೀಲಿಯಂ ಇಸ್ ಸೆಪ್ಟೇಟ್. ಸೊ ಹಿಯರ್ ಆಲ್ಸೋ ಮೈಸೀಲಿಯಂ ಇಸ್ ಸೆಪ್ಟೇಟ್. ಅಂದ್ರೆ ಇವ್ರ ದೇಹದ ರಚನೆ ನೋಡಿದ್ರೆ ಏನು ಐಫೆಗಳಿದೆ ಅಂತೆಲ್ಲ ಹೇಳ್ಬಿಟ್ಟಿದೀವಲ್ಲ, ಅವೆಲ್ಲ ಈ ತರ ಸೆಪ್ಟೇಟ್ ಬಾಡಿಯನ್ನು ಹೊಂದಿರ್ತವೆ. ಸೊ ಯೂನಿನ್ಯೂಕ್ಲಿಯೇಟ್ ಆಗಿರ್ತವೆ, ಅಂದ್ರೆ ಸಿನೋಸೈಟಿಕ್ ಅಲ್ಲ, ಯೂನಿನ್ಯೂಕ್ಲಿಯೇಟ್ ಈ ತರ ಏನು ಸೆಪ್ಟೇಟ್ ಬಾಡಿಯನ್ನು ಹೊಂದಿರ್ತವೆ. ಅಂಡ್ ದೆನ್ ಬ್ರಾಂಚ್ಡ್. ಸೊ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್. ಸೊ ಎಸ್, ಸೊ ಇದೇ ಸೇಮ್ ವಿಷಯನ ನಾವು ಇಲ್ಲಿ ಆಸ್ಕೋಮೈಸಿಸ್ ಅಲ್ಲೂ ಹೇಳಿದ್ವಿ. ಸೊ ಅಲ್ಲೂ ಕೂಡ ಸೆಪ್ಟೇಟ್ ಮತ್ತೆ ಬ್ರಾಂಚ್ಡ್ ಇದ್ರು. ಈ ತರ ಬ್ರಾಂಚ್ಡ್ ಇರ್ಬೋದು ಅಥವಾ ಸೆಪ್ಟೇಟು, ಇವೆರಡೂ ಕೂಡ ಮೈಸೀಲಿಯಂ ಬಗ್ಗೆ ಒಂದಿಷ್ಟು ಹೇಳ್ಬೋದು. ನೆಕ್ಸ್ಟ್ ದಿಸ್ ಕಮ್ ಟು ದೇರ್ ಮೋಡ್ ಆಫ್ ರೀಪ್ರೊಡಕ್ಷನ್. ಸೊ ನೇರವಾಗಿ ಇವರ ಮೋಡ್ ಆಫ್ ರೀಪ್ರೊಡಕ್ಷನ್ ಬಂದ್ಬಿಡೋಣ. ಹೌ ಡು ದೇ ರೀಪ್ರೊಡ್ಯೂಸ್? Basidiomycetes members they do not exhibit asexual reproduction. That means asexual reproduction is absent. Yes, asexual reproduction it is absent in these members. Then vegetative reproduction. Yes, vegetative reproduction, that is a fragmentation method. So fragmentation method, most common method in this group, that is a fragmentation, where the body broken into, it breaks up into different pieces and each piece grows into new individual. That is a fragmentation method. So that is a one type of. And come to the sexual reproduction. That is very important. Sexual reproduction ಹೇಗೆ ನಡೀತದೆ ಅಂತ. Sexual reproduction ಬಂದ್ರೆ, ಎಸ್, sexual reproduction ಅಲ್ಲಿ ಆಗ್ಲೇ ಹೇಳ್ದಂಗೆ ಇದರಲ್ಲಿ ಆಸ್ಕೋಸ್ಪೋರ್ಸ್ ಹೇಗೆ ಅಲ್ಲಿ ಆಸ್ಕೋಮೈಸಿಸ್ ಅಲ್ಲಿ ಬರ್ತಾವ, ಹಾಗೆ ಇಲ್ಲಿ ಬೆಸಿಡಿಯೋಮೈಸಿಸ್ ಅಲ್ಲಿ ಬೆಸಿಡಿಯೋಸ್ಪೋರ್ಸ್ ಬರ್ತವೆ. ಈಗ ಆ ಬೆಸಿಡಿಯೋಸ್ಪೋರ್ಸ್ ಅಲ್ಲಿ ಪಾಸಿಟಿವ್ ಸ್ಟ್ರೈನ್ಸ್ ಮತ್ತೆ ನೆಗೆಟಿವ್ ಸ್ಟ್ರೈನ್ಸ್ ಇರ್ತವೆ.
ಅದರಿಂದ ಪಾಸಿಟಿವ್ ಸ್ಟ್ರೈನ್ ಇರ್ತಕ್ಕಂಥವ್ರು ಏನಿದಾರೋ ಅದರಿಂದ ಪಾಸಿಟಿವ್ ಸ್ಟ್ರೈನ್ ಇರ್ತಕ್ಕಂಥ ಮೈಸೀಲಿಯಂ ಉತ್ಪತ್ತಿ ಆಗುತ್ತೆ. ಹಾಗೇನೆ ನೆಗೆಟಿವ್ ಇರ್ತಕ್ಕಂಥವ್ರು ನೆಗೆಟಿವ್ ಸ್ಟ್ರೈನ್ ಇರ್ತಕ್ಕಂಥ ಮೈಸೀಲಿಯಂ ಉತ್ಪತ್ತಿ ಮಾಡ್ತಾರೆ. ಹಾಗೆ ಮೈಸೀಲಿಯಂ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಸ್ಟ್ರೈನ್ಗಳು ನೋಡ್ಬೋದು ನೀವು. ಸೊ ಈ ತರ ಒಂದು ಪಾಸಿಟಿವ್ ಸ್ಟ್ರೈನ್ ನೆಗೆಟಿವ್ ಸ್ಟ್ರೈನ್ ಎರಡೂ ಕೂಡ ದೇ ಕಮ್ ಟುಗೆದರ್ ಅಟ್ ದ ಟೈಮ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ದೇ connected by means of a conjugation tube like this. After this, they fuse each other by transferring the protoplasm of one cell into the other. That is called plasmogamy. Okay. Here, during sexual reproduction, the compatible hyphal filaments, they come together and fuse each other. During that fusion, they transfer the protoplasm. Only plasmogamy occur here. Only plasmogamy, not karyogamy. Plasmogamy occur because of that plasmogamy. So this protoplasm, suppose ಈ ಸೆಲ್ ಎಲ್ಲಾ ಪ್ರೋಟೋಪ್ಲಾಸಮ್ ಇದಕ್ಕೆ ಹೋಯ್ತು ಅಂತಂದ್ರೆ ಆವಾಗ ಪ್ರೋಟೋಪ್ಲಾಸಮ್ ಟ್ರಾನ್ಸ್ಫರ್ ಆಗಿ ಅದರ ಒಂದು ನ್ಯೂಕ್ಲಿಯಸ್ ಮತ್ತು ಇದರ ಒಂದು ನ್ಯೂಕ್ಲಿಯಸ್ ಎರಡು ನ್ಯೂಕ್ಲಿಯಸ್ ಇದು ಬಂದ್ಬಿಡ್ತವೆ. ಆವಾಗ ಬಿಕಾಸ್ ಆಫ್ ದಟ್ ಪ್ಲಾಸ್ಮೋಗೆಮಿ ದ ಸೆಲ್ ಬಿಕಮ್ಸ್ ಅ ಸೆಕೆಂಡರಿ ಮೈಸೀಲಿಯಂ. ಈಗ ಇದು ಸೆಕೆಂಡರಿ ಮೈಸೀಲಿಯಂ ಅಂತ ಕರೆಯೋಣ. And which consists of two nucleus, therefore it is a binucleate, one a positive strain and another negative strain. So two nuclei are present in this cell, that is secondary mycelium, therefore it is a binucleate. And this condition is called a dikaryotic phase. This phase is called because it has a two nucleus and the cell is dikaryotic cell and the phase is dikaryotic phase. ಇದರಲ್ಲಿ ಸೆಕ್ಷುವಲ್ ಸೈಕಲ್ ಅಲ್ಲಿ 3 ಫೇಸ್ ಅಲ್ಲಿ ನಾವು ಹೇಳಿದ್ವಿ, ಹಾಗೆ ನೆನಪಿಟ್ಕೊಳ್ಳಿ. So dikaryotic phase ಗೆ ಬರ್ತದೆ. Now this secondary mycelium, it develops, it germinates or it produces a sexual structure that is a fruiting body. ಇದು ಆ ಫ್ರೂಟಿಂಗ್ ಬಾಡಿ ತಯಾರು ಮಾಡ್ತದೆ. ಉದಾಹರಣೆಗೆ ಫ್ರೂಟಿಂಗ್ ಬಾಡಿ ಅಂದ್ರೆ ಮಶ್ರೂಮ್ ಅಂತ ಅಂದ್ಕೊಳ್ಳೋಣ. ಆವಾಗ ಈಗ ವರ್ಟಿಕಲ್ ಸ್ಟ್ರಕ್ಚರ್ ಅಲ್ಲಿ ಫ್ರೂಟಿಂಗ್ ಬಾಡಿ, ಇಷ್ಟಂಗ ನೀವು ನೋಡಿದ್ರೆ ವೆಜಿಟೇಟಿವ್ ಬಾಡಿ, ಈಗ ಇದೇನಿತ್ತು ವೆಜಿಟೇಟಿವ್ ಬಾಡಿ, ಈಗ ರಿಪ್ರೊಡಕ್ಟಿವ್ ಬಾಡಿ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ಅಣಬೆ ನೋಡಿದ್ರಲ್ಲ, ಸೇಮ್ ನೋಡಿ ಅಣಬೆ ಈಗ ಹುಟ್ಟುತ್ತಿದ್ರೆ ಒಳಗಡೆ. ಸೊ ಈಗ ಇಲ್ಲಿ ಅಣಬೆ ಸ್ಟಾರ್ಟ್ ಆಗ್ತದೆ ಅಂತ, ಅಥವಾ ಮೈಸೀಲಿಯಂ ಇದರ ಫ್ರೂಟಿಂಗ್ ಬಾಡಿ ಸ್ಟಾರ್ಟ್ ಆಗುತ್ತೆ. ದಿಸ್ ಫ್ರೂಟಿಂಗ್ ಬಾಡಿ ಈಸ್ ಕಾಲ್ಡ್ ಆಸ್ಕೋಕಾರ್ಪ್. ಸೊ ಇಲ್ಲಿ ಬೆಸಿಡಿಯೋಕಾರ್ಪ್. ಸೊ ಇಲ್ಲಿ ಬೆಸಿಡಿಯೋಕಾರ್ಪ್ ಅಂತ ಕರೆಯೋಣ. ಅಲ್ಲಿ ಆಸ್ಕೋಕಾರ್ಪ್ ಇದ್ದಂಗೆ ಇಲ್ಲಿ ಬೆಸಿಡಿಯೋ. ಓಕೆ, ಬೆಸಿಡಿಯೋಕಾರ್ಪ್ ಇದು ಒಂದು ಬೆಸಿಡಿಯೋಕಾರ್ಪ್. ನೀವು ಆಕ್ಚುಲಿ ಅಣಬೆ ಅಂತ ಏನ್ ನೋಡ್ತಿರಲ್ಲ, ದಟ್ ಈಸ್ ಅ ಸೆಕ್ಷುವಲ್ ಪಾರ್ಟ್ ಆಫ್ ದ ಲೈಫ್ ಸೈಕಲ್. ಸೊ ದಟ್ ಈಸ್ ಆಕ್ಚುಲಿ ಬೆಸಿಡಿಯೋಕಾರ್ಪ್. ಇದು ಮೈಸೀಲಿಯಂ, ಆಕ್ಚುಲಿ ಮಣ್ಣೊಳಗಡೆ ಮೈಸೀಲಿಯಂ ಇದೆಯೋ ಅದರಿಂದ ಇದು ಉತ್ಪತ್ತಿ ಆಗಿರ್ತಕ್ಕಂಥದ್ದು ಬೆಸಿಡಿಯೋಕಾರ್ಪ್. ಈ ಬೆಸಿಡಿಯೋಕಾರ್ಪ್ ಅಲ್ಲಿ ನೋಡಿದ್ರೆ ಇವೆಲ್ಲ ಈಗ ಇವು ಗಿಲ್ಸ್, ನಾ ಬರೀತಿರೋದು ಈಗ ಗಿಲ್ಸ್ ಗಳಲ್ವ ಇವು. ಇದು ಗಿಲ್ಸ್ 3 ಪಾರ್ಟ್ ಇದೆ ಇದರೊಳಗಡೆ. ಒಂದು ಇದನ್ನ ಸ್ಟೈಪ್ ಅಂತ ಕರಿಬೇಕು. ಓಕೆ, ಇದನ್ನ ಸ್ಟೈಪ್ ಅಂತ. ಇಲ್ಲಿ ಆನ್ಯುಲಸ್ ಇರುತ್ತೆ, ರೈಟ್, ಇಲ್ಲಿ ಆನ್ಯುಲಸ್ ಇದೆ ಬೇಕಾಲ್ ನಿಮಗೆ. ಅಂಡ್ ಇದು ಪೈಲಿಯಸ್ ಅಂತ. ಈ ಪೈಲಿಯಸ್ ಇದೇನು ಈ ಛತ್ರಿ ತರ ಮೇಲೆ ಇದೆಯಲ್ಲ, ಸೊ ಇದು ಅಂಬ್ರೆಲ್ಲಾ ತರ, ಅದು ಪೈಲಿಯಸ್. ಈ ಪೈಲಿಯಸ್ ಕೆಳಗಡೆ ಇವೇನ್ ಕಾಣ್ತಾವಲ್ಲ, ನೆರಿಗೆ ನೆರಿಗೆ ತರ, ಇವು ಗಿಲ್ಸ್ ಅಂತ. ಓಕೆ, ಇವು ಗಿಲ್ಸ್. ಈಗ ಈ binucleated secondary mycelium, it produces the fruiting body. That a fruiting body is called basidiocarp. This basidiocarp consists of gills. ಈ ಗಿಲ್ಸ್, ಸಪೋಸ್ ಯು ಟೇಕ್ ದ ಕ್ರಾಸ್ ಸೆಕ್ಷನ್ ಆಫ್ ದೀಸ್ ಗಿಲ್ಸ್. ಈ ಗಿಲ್ಸ್ ಕ್ರಾಸ್ ಸೆಕ್ಷನ್ ತೆಗೆದ್ರೆ ನೀವು ಆ ಕ್ರಾಸ್ ಸೆಕ್ಷನ್ ಒಳಗಡೆ ಈ ತರ ಮಧ್ಯದಲ್ಲಿ ಫೈಬರ್ ಇರ್ತಕ್ಕಂಥ ಏರಿಯಾ ಬರುತ್ತೆ. ಈ ಫೈಬರ್ ತುಂಬಿರ್ತಕ್ಕಂಥ ರೀಜನ್. ಇದನ್ನ ಬಿಟ್ರೆ ಇದು ಈ ಮೈಸೀಲಿಯಂ ಒಳಗಡೆ ಆ ಗಿಲ್ಸ್ ಒಳಗಡೆ, ಸೊ ದೇರ್ ಆರ್ ಅ ಸ್ಪೆಷಲ್ ಕ್ಲಬ್ ಶೇಪ್ಡ್ ಬಾಡಿ. ನಾನಾಗಲೇ ಕ್ಲಬ್ ಫಂಗೈ ಅಂತ ಕರಿತೀವಿ ಅಂತ. ಯಾಕಂದ್ರೆ ನೋಡಿ, ಈ ತರ ಇಲ್ಲಿಂದ ಬಂದು ಈ ತರ ಕ್ಲಬ್ ಶೇಪ್ಡ್ ಸ್ಟ್ರಕ್ಚರ್ ಬರ್ತವೆ ಇವು. ಕ್ಲಬ್ ಅಂದ್ರೆ ಏನು? ಕ್ಲಬ್ ಅಂತಂದ್ರೆ ಒಂದು ಕೊಡ್ತಿ, ಒಂದು ದೊಣ್ಣೆ, ಅಥವಾ ಒಂದು ದಪ್ಪ ಕೋಲ್ ಇರ್ತಕ್ಕಂಥ ಹೆಡ್ ಇರ್ತಕ್ಕಂಥ ಒಂದು ಕೋಲ್, ದಪ್ಪ ಹೆಡ್ ಇರ್ತಕ್ಕಂಥ ಒಂದು ಕೋಲ್ ಅಂತ ಅನ್ಬೋದು. ಸೊ ಈ ಹಾಕಿ ಸ್ಟಿಕ್ಕರ್ ಆ ತರ ಎಲ್ಲ ನೋಡಿದ್ರಲ್ಲ, ಆ ತರ ಅಂತೀವಲ್ಲ, ಆ ತರ ಕೋಲ್ಗೆ ಕ್ಲಬ್ ಅನ್ನೋದು. ಓಕೆ, ಈ ತರ ಹೆಡ್ ಇರ್ಬೇಕು, ಕೊಡ್ತಿದ್ದಂಗೆ ಕೋಲ್ ಇದ್ದಂಗೆ ಇರ್ಬೇಕು ಅಂತ, ಅದು ಕ್ಲಬ್. ಅದಕ್ಕೆ ಕ್ಲಬ್ ಫಂಗೈ ಅಂತ ಕರೆಯೋದು. ಈ ತರ ಕ್ಲಬ್ಸ್ ಅನ್ನ ಬೆಳೆಸಿದ್ವಿ. ಮಧ್ಯದ ಟ್ರಾಮಾ ಅಂತ ಕರೀಬೇಕು ಈ ಜಾಗನ. ಓಕೆ, ಟ್ರಾಮಾದಿಂದ ಈ ತರ ಕ್ಲಬ್ ಶೇಪ್ಡ್ ಸ್ಟ್ರಕ್ಚರ್ಸ್ ಆರ್ ಡೆವಲಪ್ಡ್ ಇನ್ ದ ಗಿಲ್ಸ್. Those club shaped structures are called basidium. They are called basidium. So basidiocarp produces the basidia. Basidia plural, basidium singular. So inside these basidium, the karyokinesis occurs. ನೋಡಿ, ಆಗ್ಲೇ ಪ್ಲಾಸ್ಮೋಗೆಮಿ ನಡೆದಿತ್ತು, ಈಗ ಕ್ಯಾರಿಯೋಗೆಮಿ ನಡೀತತೆ. ಸೊ ಕ್ಯಾರಿಯೋಗೆಮಿ ನಾಟ್ ಕ್ಯಾರಿಯೋಕೈನೆಸಿಸ್,
ಕ್ಯಾರಿಯೋಗೆಮಿ. ಈ ಕ್ಯಾರಿಯೋಗೆಮಿ ನಡೀತತೆ. ಕ್ಯಾರಿಯೋಗೆಮಿ ಮೀನ್ಸ್ ಇಟ್ ಇಸ್ ದ ಫ್ಯೂಷನ್ ಆಫ್ ನ್ಯೂಕ್ಲಿಯೈ. ಆಗ್ಲೇ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ ನಡೆದಿತ್ತು. ಪ್ಲಾಸ್ಮಿಗೆಮಿ ಆದ್ಮೇಲೆ ಕ್ಯಾರಿಯೋಗೆಮಿ. ಡ್ಯೂರಿಂಗ್ ಕ್ಯಾರಿಯೋಗೆಮಿ ಇಲ್ಲೇನು 2 ನ್ಯೂಕ್ಲಿಯೈ ಇದ್ವಲ್ಲ, ಇವೆರಡು ನ್ಯೂಕ್ಲಿಯೈ ಈಗ ಈ ಬೆಸಿಡಿಯಮ್ ಸ್ಟಾರ್ಟ್ ಆಗಿದೆ ಒಳಗಡೆ, ನೆರಿಗೆ ಒಳಗಡೆ, ಅಲ್ಲಿ ಈ ಫ್ಯೂಷನ್ ಆಫ್ ಬೋತ್ ನ್ಯೂಕ್ಲಿಯೈ ವಿಲ್ ಅಕ್ಕರ್. ಸೊ ದಟ್ ಈಸ್ ಕಾಲ್ಡ್ ಕ್ಯಾರಿಯೋಗೆಮಿ. ಸೊ ಕ್ಯಾರಿಯೋಗೆಮಿ ಅಕ್ಕರ್ಸ್ ವಿತ್ ಇನ್ ದ ಬೆಸಿಡಿಯಂ. Because of this karyogamy, basidium becomes a diploid. ಇದೇನಾಗುತ್ತೆ ಅಂದ್ರೆ ಡಿಪ್ಲಾಯ್ಡ್ ಸ್ಟೇಜ್ ಆಗುತ್ತೆ. ಈಗ ಡಿಪ್ಲಾಯ್ಡ್ ಸೆಲ್, ಈ ಡಿಪ್ಲಾಯ್ಡ್ ಸೆಲ್ ಆಯ್ತು. ದಿಸ್ ಡಿಪ್ಲಾಯ್ಡ್ ಸೆಲ್ ಇಟ್ ಎಂಟರ್ಸ್ ಇಂಟು ಮಿಯಾಸಿಸ್. ಈಗ ಇದು ಮಿಯಾಸಿಸ್ ಹೋಗುತ್ತೆ. ಡ್ಯೂರಿಂಗ್ ಮಿಯಾಸಿಸ್ ಇಟ್ ಪ್ರೊಡ್ಯೂಸ್ 4 ಹ್ಯಾಪ್ಲಾಯ್ಡ್ ಸೆಲ್ಸ್. 4 ಹ್ಯಾಪ್ಲಾಯ್ಡ್ ಸೆಲ್ಸ್. ಈ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಅನ್ನ ಕೊಡುತ್ತೀವಿ. ಈಗ ಆ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಅನ್ನ ಉತ್ಪತ್ತಿ ಮಾಡ್ತದೆ. ದೀಸ್ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಇದಾವಲ್ಲ, ಇವು ದೇ ಆರ್ ಲೈಕ್ ಫಿಂಗರ್ಸ್. ನೋಡಿ, ಈ ತರ ಸ್ಮಾಲ್ ಫಿಂಗರ್ಸ್ ತರ, ದೇ ಆರ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ದಟ್ ಆರ್ ಫಾರ್ಮ್ಡ್ ಆನ್ ದ ಟಿಪ್ ಆಫ್ ದಿಸ್ ಬೆಸಿಡಿಯಂ. ದೋಸ್ ಆಫ್ 4 ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಸ್ಟೆರಿಗ್ಮ್ಯಾಟಾ. ನೋಡಿ, ಇವ್ರನ್ನ ಸ್ಟೆರಿಗ್ಮ್ಯಾಟಾ ಅಂತ ಕರಿಬೇಕು. ಸ್ಟೆರಿಗ್ಮ್ಯಾಟಾ. ಈ ತರ ಸ್ಟೆರಿಗ್ಮ್ಯಾಟಾ ಸ್ಟಾರ್ಟ್ ಆಗ್ತವೆ. ನೋಡಿ, ಅಂಡೆ ಒಳಗಡೆ ಇದೆಲ್ಲ ನಡೀತಿರೋದು ನೋಡ್ಕೊಳ್ಳಿ, ನೆರಿಗೆ ಒಳಗಡೆ ಸ್ಟೆರಿಗ್ಮ್ಯಾಟಾ. And each stegmata it produces 4 haploid basidiospores. Haploid basidiospores. ಈ ತರ. So 4 haploid stegmata, 4 stegmata finger-like structures that are produced at the tip of the basidium, and each stegmata it produces 4 haploid ಬೆಸಿಡಿಯೋಸ್ಪೋರ್ಸ್. ಇಲ್ಲೇನು ನಾವು ಡಿಪ್ಲಾಯ್ಡ್ ನ್ಯೂಕ್ಲಿಯಸ್ ಬಂತು, ಮಿಯಾಸಿಸ್ ಹೋಗಿ 4 ಹ್ಯಾಪ್ಲಾಯ್ಡ್ ಆಯ್ತು. ಅವು ಹ್ಯಾಪ್ಲಾಯ್ಡ್ಗಳು ಮುಂದೆ ಮೈಟಾಸಿಸ್ ಇಂದ ಪ್ರತಿಯೊಂದು ಸ್ಟೆರಿಗ್ಮ್ಯಾಟಾದಲ್ಲಿ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಅನ್ನು ಕೊಡ್ತವೆ. ದೋಸ್ ಆರ್ ಕಾಲ್ಡ್ ಬೆಸಿಡಿಯೋಸ್ಪೋರ್ಸ್. ದಸ್ 4 ಬೆಸಿಡಿಯೋಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಈಚ್ ಸ್ಟೆರಿಗ್ಮ್ಯಾಟಾ ರೀಜನ್. ಓಕೆ, these basidiospores after maturity they break open this wall and they are carried by the air current. And when they get the suitable habitat, they germinate into primary colony, primary hyphae of the species. Or their species ಅವರ primary hyphae start ಆಗುತ್ತೆ. ಈ hyphae ಮತ್ತೆ life cycle continue ಆಗುತ್ತೆ. This is how the sexual reproduction occur in case of basidiomyces. So ಇದು ಇನ್ನು ತುಂಬಾ ಡೆಪ್ತ್ ಆಗಿ ಡಿಗ್ರಿ ಕ್ಲಾಸ್ ಅಲ್ಲಿ ಓದ್ತೀರಾ. ಇಲ್ಲೂ ಕೂಡ ನೀಟ್ ಕ್ಲಾಸ್ ಬೇಕು. ಬಟ್ ಈಗ ಆನ್ಲೈನ್ ಕ್ಲಾಸ್ ಅಲ್ಲಿ ನಾವೆಲ್ಲೋ ಕೂಡ ಅಪ್ಲೋಡ್ ಮಾಡೋದ್ರಿಂದ ಎಷ್ಟು ನೀಟ್ CET ಅಥವಾ NCERT ಬುಕ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟನ್ನು ಮಾತ್ರ ನಾವು ಕವರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಇಷ್ಟಕ್ಕೆ ನೀವು ರೆಡಿ ಆದ್ರೆ ಬೋರ್ಡ್ ಎಕ್ಸಾಮ್ಗೆ ಏನೋ ತೊಂದರೆ ಇಲ್ಲ. ರೈಟ್. ಸೊ ದಿಸ್ ಈಸ್ ಅಬೌಟ್ basidiomyces. ನೆಕ್ಸ್ಟ್ ಕಮ್ ಟು ದ ಕ್ಲಾಸ್ Deuteromyces. Class Deuteromyces. Yes, Deuteromyces. Yes, this is the last class according to our classification of Phycomyces, Ascomyces, Basidiomyces and Deuteromyces. So ಈ Deuteromyces ಬಂದ್ರೆ, so this is one of the class that is referred as a class Imperfecti. ನೋಡಿದೆ, ಇದು imperfect fungi. It includes a imperfect group of fungi. Imperfect fungi, that is another name for Deuteromyces, I think. Okay, so here this is called class Imperfecti, or the members are called imperfect fungi. Why called so? ಯಾಕೆ ಅವನು imperfect ಅಂತಾರೆ? perfect ಅಲ್ವಾ ಇವರು ಅಂದ್ರೆ? ಎಸ್, ಇವರು ಇನ್ಕಂಪ್ಲೀಟ್ ಅಂತ ನಾವು ತಿಳ್ಕೊಂಡಿರೋದು. ಯಾಕಂದ್ರೆ they exhibit, so they showed only asexual reproduction. Asexual or vegetative reproduction. But the sexual reproduction, what about sexual reproduction? Sexual reproduction is absent or it may not yet discovered. ನೋಡಿ, not yet discovered. ನೋಡಿ, ಇದು ಒಂದು ಸ್ವಲ್ಪ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. So here the members of Deuteromyces are called imperfect members or imperfect fungi because so they show only the asexual reproduction or vegetative reproduction, but the sexual reproduction is absent or the sexual reproduction is not yet discovered. So ಇದುವರೆಗೂ sexual reproduction ಬಗ್ಗೆ ಮಾಹಿತಿ ಇಲ್ಲ ಅಂತ
ಒಂದು ಮಾಹಿತಿ ಈ ಫಸ್ಟ್ ಇವನ್ನ ಕ್ಲಾಸಿಫೈ ಮಾಡಿದಾಗ ಅದಕ್ಕೆ ಅವ್ನು ಇಂಪರ್ಫೆಕ್ಟ್ ಅಂತ ಕರಿತಿದ್ವಿ. ಬಟ್ ರೀಸೆಂಟ್ ಇನ್ ಡಿಸ್ಕವರೀಸ್ ಪ್ರಕಾರ ಸೊ ಇವರ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾರು ತೋರಿಸ್ತಾ ಇದ್ವಿ ಮೆಂಬರ್ಸ್ ಅಲ್ಲಿ ಯಾರು ಸೆಕ್ಷುವಲ್ ರಿಪ್ರೊಡಕ್ಷನ್ ತೋರಿಸ್ತಾರಲ್ಲ ಅವರ ಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ಟಡಿ ಮಾಡಿದ್ಮೇಲೆ ಆ ಮೆಂಬರ್ಸ್ ದೇ ಫಾಲ್ ಇನ್ ಟು ಅನದರ್ ಗ್ರೂಪ್ ಆಫ್ ದ ಫಂಗೈ ಲೈಕ್ ಬೆಸಿಡೊಮೈಸಿಸ್ ಆರ್ ಆಸ್ಕೊಮೈಸಿಸ್. ನೋಡಿ ಇವರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲ ಅಂತ ತಿಳ್ಕೊಂಡಿದ್ವಿ. ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಕೆಲವು ತೋರಿಸ್ತಾವಂತ ಇತ್ತೀಚಿನಲ್ಲಿ ಅಧ್ಯಯನ ಮಾಡಿದಾಗ ಯಾವ ಸೆಕ್ಷುವಲ್ ರಿಪ್ರೊಡಕ್ಷನ್ ಗೊತ್ತಾಯ್ತೋ ಅವರು ಡ್ಯೂಟರಮೈಸಿಸ್ ಬರಲ್ಲ, ಅವರು ಬೆಸಿಡೊಮೈಸಿಸ್ ಆಸ್ಕೊಮೈಸಿಸ್ ಹೋಗಿ ಸೇರ್ಬಿಡ್ತಾರೆ ಅಥವಾ ಅಲ್ಲಿ ಕ್ಲಾಸಿಫೈ ಅಲ್ಲಿಗೆ ಹೋಗ್ಬಿಡ್ತಾರೆ. ಹಾಗಾಗಿ ಇದು ಇನ್ಕಂಪ್ಲೀಟ್ ಡಿಸ್ಕವರಿ ಆಗಿರೋದ್ರಿಂದ ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೀವಿ. ಸೊ ನೀವು ಎಕ್ಸಾಮಿಗೆ ಕಲ್ದಾಗ ಡ್ಯೂಟರಮೈಸಿಸ್ ಆರ್ ಕಾಲ್ಡ್ ಇನ್ಪರ್ಫೆಕ್ಟ್ ಬಿಕಾಸ್ ದೇ ಎಕ್ಸಿಬಿಟ್ ಓನ್ಲಿ ದ asexual reproduction and or vegetative reproduction but not sexual reproduction or sexual reproduction is not discovered yet ಅಂತ ಹೇಳ್ಬೇಕಾಗುತ್ತೆ. ಎಸ್, ದಿಸ್ ಈಸ್ ಅಬೌಟ್ ಡ್ಯೂಟರಮೈಸಿಸ್. ವಾಟ್ ಅಬೌಟ್ ಇಟ್ಸ್ ಮೈಸೀಲಿಯಂ? ಮೈಸೀಲಿಯಂ ಅಂದ್ರೆ ನೋಡಿ ಫೈಕೋಮೈಸಿಸ್ ಅಲ್ಲಿ ಎ ಸೆಪ್ಟೇಟ್ ಇತ್ತು, ಬಟ್ ಬೆಸಿಡಿಯೋ ಮತ್ತೆ ಆಸ್ಕೊಮೈಸಿಸ್ ಅಲ್ಲಿ ಬ್ರಾಂಚ್ಡ್ ಮತ್ತೆ ಸೆಪ್ಟೇಟ್ ಇತ್ತು. ಇಲ್ಲಿ ಬಂದ್ರೆ ಅಗೇನ್ ಎ ಸೆಪ್ಟೇಟ್. ಓಕೆ, ಎ ಸೆಪ್ಟೇಟ್ ಬಟ್ ಬ್ರಾಂಚ್ಡ್. ನೋಡಿ ಸೊ ಎಷ್ಟು ಡಿಫರೆನ್ಸ್ ಇದೆ ಅಂತ. ಎ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್ ಟೈಪ್ ಆಫ್ ಮೈಸೀಲಿಯಂ ಇನ್ ದಿಸ್ ಕೇಸ್. ಇವರಲ್ಲಿ ಈ ತರ ಎ ಸೆಪ್ಟೇಟ್ ಇರುತ್ತೆ ಮತ್ತೆ ಬ್ರಾಂಚ್ ಇರುತ್ತೆ. ಸಿಟಿ ನೀಟಲ್ಲೆಲ್ಲ ಇವ್ರು ತುಂಬಾ ಚೆನ್ನಾಗಿ ಕೇಳೋದುಂಟು, ಅದಕ್ಕೆ ಸ್ವಲ್ಪ ನೀವು ನೋಡ್ಕೊಳ್ಳಿ. ಸೊ ಯಾವಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲ ಅಂತೀವ, ದೇ ರೀಪ್ರೊಡ್ಯೂಸ್ asexually by the spores called conidia. ನೋಡಿ ಇಲ್ಲೂ ಕೂಡ ಕೊನಿಡಿಯಾ ಸ್ಪೋರ್ಸ್ ಅನ್ನ ನೆನೆಸ್ಕೋಬೇಕು ನೀವು. ದೇ ರೀಪ್ರೊಡ್ಯೂಸ್ asexually by the asexual spores called conidia. ಕೊನಿಡಿಯಾ ಸ್ಪೋರ್ಸ್ ಅಂತ ಸ್ಪೆಷಲ್ ಸ್ಪೋರ್ಸ್ ಅನ್ನು ಬಳಸ್ಕೊಂಡು ಇವು ರೀಪ್ರೊಡ್ಯೂಸ್ ಮಾಡ್ತವೆ. ನೆಕ್ಸ್ಟ್, these are very good decomposers. ಇವು ಉತ್ತಮವಾದ ಡಿಕಂಪೋಸ್ ವಿಚ್ ಡಿಕಂಪೋಸ್ ದ ಆರ್ಗ್ಯಾನಿಕ್ ಮ್ಯಾಟರ್ ಇಂಟು ಸಿಂಪಲ್ materials. Finally they mineralize that components, hence they are very important. They play a vital role in the nutrient cycling. ನೋಡಿ nutrient recycling. ಓಕೆ, ನೋಡಿ ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್ ಯಾರೋ ತರ ಏನು ಆರ್ಗ್ಯಾನಿಕ್ ಮ್ಯಾಟರ್ ಸೇರ್ಕೊಂಡವ ಪೂರ್ತಿ ಡಿಕಂಪೋಸ್ ಮಾಡಿ ಮತ್ತೆ ನೇಚರ್ ಅಲ್ಲಿ ಅವು ಹೊಸ ಕಾಂಪೋನೆಂಟ್ ಆಗಲಿಕ್ಕೆ ಸಾಧ್ಯ ಆಗ್ತವೆ. ಸೊ ಹಾಗಾಗಿ ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗ್ ಅಲ್ಲಿ ನಮ್ಮ ಡ್ಯೂಟರಮೈಸಿಸ್ ಅತ್ಯಂತ ಇಂಪಾರ್ಟೆಂಟ್ ಪಾತ್ರ ವಹಿಸ್ತಾರೆ. ಇನ್ ಅಟ್ ದ ಎಂಡ್ ವಿ ಕ್ಯಾನ್ ಡಿಸ್ಕಸ್ ಸಮ್ ಎಕ್ಸಾಂಪಲ್ಸ್ ಆಫ್ ದಿಸ್ ಗ್ರೂಪ್. ಎಕ್ಸಾಂಪಲ್ಸ್ ಬಂದ್ರೆ ನೋಡಿ ಆಲ್ಟರ್ನೇರಿಯಾ, ಕೊಲೆಟೋಟ್ರೈಕಮ್. ನೋಡಿ ಕೊಲೆಟೋಟ್ರೈಕಮ್, ಎಸ್, ಇವು 3 ಜನ ಇರ್ತಾರೆ ಒಟ್ಟು. ನೋಡಿ ಮತ್ತೊಂದು ಟ್ರೈಕೋಡರ್ಮಾ, ಎಸ್, ಟ್ರೈಕೋಡರ್ಮಾ, ಎಸ್. ಸೊ ಇವರು ನಮ್ಮ ರಿಂಗ್ ವರ್ಮು ಅಥವಾ ತಲೆಯಲ್ಲಿ ಏನ್ ಡ್ಯಾಂಡ್ರಫ್ ಬರ್ತಲ್ಲ ಅವೆಲ್ಲ ಟ್ರೈಕೋಡರ್ಮಾ ಗುಂಪಿನವರು. ಓಕೆ, ಇವ್ರು 3 ಜನ ಇದಕ್ಕೆ ಎಕ್ಸಾಂಪಲ್ ತಗೊಂಡು ಸಾಕು. ದಿಸ್ ಈಸ್ ಅಬೌಟ್ ದ ಡ್ಯೂಟರಮೈಸಿಸ್. ಎಸ್, ಸೊ ಫಾರ್ ವಿ ಡಿಸ್ಕಸ್ಡ್ ದ 4 ಕ್ಲಾಸಸ್ ಆಫ್ ಫಂಗೈನ ಎಲ್ಲ ಕ್ಲಾಸ್ಗಳ ಮುಗಿಸಿ ಆಯ್ತು. ಲೆಟ್ ಮಿ ಗೋ ಫಾರ್ ದ ನೆಕ್ಸ್ಟ್ ಕಿಂಗ್ಡಮ್. ಸೊ ನೋಡಿ, ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗೈ. ನೆಕ್ಸ್ಟ್ ದಿಸ್ ಪ್ಲಾಂಟೆ. ಎಸ್, ಕಿಂಗ್ಡಮ್ ಪ್ಲಾಂಟೆ. ನೋಡಿ ಪ್ಲಾಂಟೆ ಬನ್ನಿ. ಎಸ್, ಪ್ಲಾಂಟೆ. ಬಟ್ ಪ್ಲಾಂಟೆ ಇಟ್ ಇಸ್ ಅ ಹ್ಯೂಜ್ ಕಿಂಗ್ಡಮ್. ಇದನ್ನ ಸಪರೇಟ್ ಆಗಿ ನಾವು ಬೇರೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಪ್ಲಾಂಟ್ ಕಿಂಗ್ಡಮ್ ಹೋಗ್ತಾ ಇದೀವಿ. ನೆಕ್ಸ್ಟ್ ಚಾಪ್ಟರ್ ಪ್ಲಾಂಟ್ ಕಿಂಗ್ಡಮ್, ಅದ್ರ ಬಗ್ಗೆ ಅಲ್ಲಿ ಅದಕ್ಕೆ ಸಪರೇಟ್ ಆಗಿ ಓದ್ತೀವಿ. ಬಟ್ ಇಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ 1-2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತಾಡ್ತೀವಿ ಅಷ್ಟೇ. 3ನೇ ಚಾಪ್ಟರ್ ಅದಕ್ಕಾಗಿ ಇದೆ, ಅಲ್ಲಿ ಮಾತಾಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದ್ರಾಗ ಏನ್ ಮಾತಾಡ್ಬೋದಪ್ಪ ಅಂದ್ರೆ, ಸೊ ಪ್ಲಾಂಟ್ ಆಲ್ ದ ಮೆಂಬರ್ಸ್ ಆರ್ ಯೂಕ್ಯಾರಿಯೋಟಿಕ್. ನಿಮ್ಗೆಲ್ಲ ಗೊತ್ತಿದೆ ಏನು, ಮೊನೆರಾ ಬಿಟ್ಟು ನೋಡಿದ್ರಲ್ಲ ಯೂಕ್ಯಾರಿಯೋಟಿಕ್ ಅಂತ. ಅಂಡ್ ಕ್ಲೋರೋಫಿಲ್ಲಸ್. ನೋಡಿ ಕ್ಲೋರೋಫಿಲ್ಲಸ್, all members are eukaryotic and chlorophyllous. Chlorophyllous means they have chlorophyll pigment, that is green color pigment. Hence they are all autotrophs. They prepare their food through the photosynthesis. Therefore they prepare their food through the photosynthesis. So for example, on such members are called plants. Those members are which are eukaryotic and chlorophyllous in nature are called plants. So those plants, all plants come under this one. So especially all algae. Okay, all algae members, bryophytes. Okay, bryophytes.
Yes, bryophytes. And then pteridophytes. Yes, pteridophytes, gymnosperms and angiosperms. Okay, so these are all come under the plantae kingdom. Yes. Next to this, ಇದಾದ್ಮೇಲೆ ಮತ್ತೆ ಮಾತಾಡ್ಬೋದಂತ. Don't think all plants are autotrophous. Don't think all plants are completely autotrophous, completely photosynthetic, because there are some partially, yes. So partially autotrophic, partially photosynthetic, or partially heterotrophs. ಎಲ್ಲ ಒಂದೇ ಪದ. Partially heterotrophic plants are there. Partially heterotrophic plants, because so they could not survive themselves. Some of them, they need the help of others for the survive. That means come to the insectivorous plants, insectivorous plants. So ಕೀಟಹಾರಿ ಸಸ್ಯಗಳು ಅಂತ ನೀವು ಕೇಳಿರ್ಬೋದು. ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಬನ್ನಿ, ಕೀಟಹಾರಿ ಸಸ್ಯಗಳು ಅಂತ. ಫಾರ್ ಎಕ್ಸಾಂಪಲ್ ಬ್ಲಾಡರ್ ವರ್ಟ್ ಅಂತ ನೀವು ಕೇಳಿರ್ಬೋದು, ಬ್ಲಾಡರ್ ವರ್ಟ್. ಓಕೆ, ಅಥವಾ ವೀನಸ್ ಫ್ಲೈ ಟ್ರ್ಯಾಪ್ ಅಂತ ಕೇಳಿರ್ಬೋದು, ವೀನಸ್ ಫ್ಲೈ ಟ್ರ್ಯಾಪ್. ಓಕೆ, ವೀನಸ್ ಫ್ಲೈ ಟ್ರ್ಯಾಪ್ ಅಂತ. ನೆಪೆಂಥಿಸ್ ಅಂತ ಕೇಳಿರ್ಬೋದು, ಪಿಕ್ಚರ್ ಪ್ಲಾಂಟ್ ಅಂತೀವಿ. ಸೊ ನೆಪೆಂಥಿಸ್, ಪಿಕ್ಚರ್ ಪ್ಲಾಂಟ್, ಇವೆಲ್ಲವೂ ನಮ್ಮ ಬುಕ್ಕಲ್ಲಿ ಇವೆರಡು ಎಕ್ಸಾಂಪಲ್ ಇದೆ, ನೆನ್ಪಿಟ್ಕೊಳ್ಳಿ. ಬ್ಲಾಡರ್ ವರ್ಟ್ ಮತ್ತೆ ವೀನಸ್ ಫ್ಲೈ ಟ್ರ್ಯಾಪ್. ಇವು ದೇ ಕ್ಯಾಚ್ ದ ಇನ್ಸೆಕ್ಟ್ಸ್. They catch the insects. Plants catch the insects and digest them and get the nitrogenous compound that present in that insects. So here the plants are they depending upon the insects in order to fulfill their nitrogen content. Fulfill their nitrogen. ನೋಡಿ, ಇಲ್ಲಿ ನೈಟ್ರೋಜನ್ಗಾಗಿ ಇನ್ಸೆಕ್ಟ್ಸ್ ಹಿಡ್ಕೊಂಡ್ ತಿಂತೇವೆ ಹೊರತು ಫುಡ್ಗೆ ಆಗಲ್ಲ. ಇವ್ರ ಫುಡ್ ಅನ್ನು ಇವ್ರು ತಯಾರು ಮಾಡ್ಕೊಂತ ಅದಕ್ಕೆ ಪಾರ್ಶಿಯಲಿ, ಯಾಕಂದ್ರೆ ಭಾಗಶಃ ಮಾತ್ರ, ಪೂರ್ತಿ ಏನಲ್ಲ. ಆ ಫುಡ್ ಅವ್ರು ತಯಾರು ಮಾಡ್ಕೊಂತ ಫೋಟೋಸಿಸ್ ಇಂದ. ಬಟ್ ನೈಟ್ರೋಜನ್ ಕಂಟೆಂಟ್, ಕೆಲವು ಮಿನರಲ್ಸ್ ಕಂಟೆಂಟ್ ಗಾಗಿ ಇನ್ಸೆಕ್ಟ್ಸ್ ಹಿಡ್ಕೊಂಡ್ ತಿನ್ಬೇಕಾಗತ್ತೆ. ಇದಿಲ್ಲ ಅವ್ರು ಸರ್ವೈವ್ ಆಗಲ್ಲ, ಅದಕ್ಕಾಗಿ ಇದು ಪಾರ್ಶಿಯಲಿ. ಇದು ಬಿಟ್ರೆ ಪ್ಯಾರಾಸೈಟಿಕ್ ಪ್ಲಾಂಟ್ ನೋಡಿ. ಪ್ಯಾರಾಸೈಟಿಕ್ ಪ್ಲಾಂಟ್ ಅಂತ ಕೇಳಿದಿರಾ? ಪ್ಲಾಂಟ್ ಅಲ್ಲಿ ಪ್ಯಾರಾಸೈಟ್ಸ್ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ, ಅನ್ಕೋಬೇಡಿ. ಪ್ಯಾರಾಸೈಟ್ ಪ್ಲಾಂಟ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ನೋಡಿ, ಕಸ್ಕ್ಯೂಟಾ. ಇದು ಪ್ಯಾರಾಸೈಟಿಕ್ ಪ್ಲಾಂಟ್. ಇದು ನೋಡಿ, ಪ್ಲಾಂಟೆ ಎಲ್ಲಾ ತರ ರೂಟ್, ಆ ತರ ಏನು ಸ್ಟೆಮ್, ಲೀಫ್ ಎಲ್ಲಾ ತರ ಸ್ಟ್ರಕ್ಚರ್ ಇದೆ. ಬಟ್ ಪೂರ್ಲಿ ಡೆವಲಪ್ಡ್ ಇರ್ಬೋದು. ಬಟ್ ಇನ್ನು ಮಂಗನ ಉಡ್ದಾರ ಅಂತ ಕರಿತೀವಿ. ಯೂಶುವಲಿ ಈರುಳ್ಳಿ ಬೆಳೆ ಬೆಳಿತಾರ ಅಂತದ್ರಾಗೆಲ್ಲ ಇದು ಬೆಳೆಯೋದುಂಟು ಕಸ್ಕ್ಯೂಟ. ಆಮೇಲೆ ಇಸಂದಾರಿ ಗಿಡ ಅಂತ ಕೇಳಿರ್ಬೇಕು ನೀವು, ಅಂತ ಗಿಡ ಮೇಲೆಲ್ಲ ಬೆಳಿತಾರೆ. ಎಷ್ಟು ಚೆನ್ನಾಗಂದ್ರೆ ಒಂದ್ ಮಂಡ್ಲ ಹಾಕೊಂಡಾಗ ಏನ್ ಖಾರ ಸಣ್ಣದೊಂದು ಖಾರನ ಕರಿತೀವಲ್ಲ, ಎಣ್ಣೆಗೆ ಹಾಕ್ಬಿಟ್ಟು ಒಂದು ಇಬ್ಬೆ ಎತ್ತಿದ ಹೆಂಗಿರುತ್ತಲ್ಲ, ಸೇಮ್ ಹಂಗೆ ಕಾಣಿಸುತ್ತೆ. ಸೇಮ್ ಅದೇ ಕಲರು, ಅದೇ ಸೈಜು, ಆತರ ಸಣ್ಣ ಖಾರ ಮಾಡ್ತಾರಲ್ಲ, ಆ ತರ ಅನ್ಕೋಬೋದು ನೀವು. ಸೊ ಈ ತರ ಇರುತ್ತೆ. ಇದು ನೋಡ್ಬೋದು, ಇದು ಪ್ಯಾರಾಸೈಟಿಕ್ ಪ್ಲಾಂಟ್ ಇದು. ಓಕೆ, ಇದು ಕಸ್ಕ್ಯೂಟ. ನೋಡಿ, ಒಂದ್ ಮಾರ್ಕ್ಸ್ ಎಲ್ಲರೂ ಕೇಳ್ಬೋದು, ಕಸ್ಕ್ಯೂಟ ಪ್ಲಾಂಟ್ಸ್ ಅನ್ನ ಪ್ಯಾರಾಸೈಟ್ ಪ್ಲಾಂಟ್ಗೆ ಎಕ್ಸಾಂಪಲ್ ಕೊಡಿ ಅಂತ. ಹಾಗಾಗಿ ಎಲ್ಲಾ ಪ್ಲಾಂಟ್ಸ್ ಕೂಡ ಆಟೋಟ್ರೋಪ್ಸ್ ಅಂತ ಅನ್ನಂಗಿಲ್ಲ. ದೆನ್ ಕಮ್ ಟು ದ ಸೆಲ್, ದ ಪ್ಲಾಂಟ್ ಸೆಲ್. ಓಕೆ, ಸೊ ಪ್ಲಾಂಟ್ ಸೆಲ್ ಬಂದ್ರೆ ಬೇಕಷ್ಟು ವಿಷಯಗಳು ಹೇಳಲಿಕ್ಕೆ. ಸೆಲ್ ವಾಲ್ ಇಸ್ ಪ್ರೆಸೆಂಟ್ and it chiefly consists of cellulose. ನೋಡಿ, ಇದಕ್ಕೆ ಸೆಲ್ಯುಲೋಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಸೆಲ್ಯುಲೋಸ್ ಅನ್ನ ಹೊಂದಿರುತ್ತೆ. ಅಂಡ್ ದೆನ್ ಕ್ಲೋರೋಪ್ಲಾಸ್ಟ್ ಆರ್ ರಿಚ್ಲಿ ಪ್ರೆಸೆಂಟ್. ಕ್ಲೋರೋಪ್ಲಾಸ್ಟ್, ಯಾಕಂದ್ರೆ ಗ್ರೀನ್ ಕಲರ್ ಪಿಗ್ಮೆಂಟ್ ಕ್ಲೋರೋಪ್ಲಾಸ್ಟ್ ಅಲ್ಲೇ ತಾನೇ ಇರೋದು. ಈ ಸರಿ ಕ್ಲೋರೋಪ್ಲಾಸ್ಟ್ ಬಗ್ಗೆ ಬಹಳ ದೊಡ್ಡದಾಗ ಓದ್ತೀವಿ ವರ್ಷ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಅದರಲ್ಲಿ ಇರ್ತಕ್ಕಂಥ ವಿಶೇಷತೆಗಳಂತ ಅನ್ಕೋಬಹುದು. ರೈಟ್. ಇದನ್ನ ಬಿಟ್ರೆ ಪ್ಲಾಂಟ್ಸ್ ಅಲ್ಲಿ ದೀಸ್ ಪ್ಲಾಂಟ್ಸ್, ಎಸ್, ದೇ ಪ್ರಿಪೇರ್ ದೇರ್ ಓನ್ ಫುಡ್ ಥ್ರೂ ದ ಫೋಟೋಸಿಂಥಸಿಸ್. ಅದೆಲ್ಲ ನಮಗೆ ಗೊತ್ತಿದೆ. ಫುಡ್ ಅಲ್ಲಿ ತಯಾರು ಮಾಡ್ತಕ್ಕಂಥದ್ದು. ದೇ ಎಕ್ಸಿಬಿಟ್ ದ ಲೈಫ್ ಸೈಕಲ್. ಓಕೆ, ದ ಲೈಫ್ ಸೈಕಲ್ ಆಫ್ ಪ್ಲಾಂಟ್ಸ್ ಇನ್ವಾಲ್ವ್ಡ್ two distinct generations in their life cycle. So two distinct generations involved in the life cycle of any plant. A plant alli distinct generation andre ನೋಡಿ, those generations are that is a gametophytic. So gametophytic ಇದ್ರ ಬಗ್ಗೆ ಈಗ ಬಹಳ ಓದಲಿದ್ದೇವೆ. gametophytic stage and ಅಥವಾ gametophytic phase and sporophytic. ನೋಡಿ, sporophytic phase. ಈ ತರ ಎರಡು ಫೇಸ್ ಇದಾವೆ. ಒಂದು ಲೈಫ್ ಸೈಕಲ್ ಅಲ್ಲಿ ಅರ್ಧ ಸ್ಪೋರೋಫೈಟಿಕ್ ಆಗಿದೆ, ಇನ್ನಷ್ಟು ಗೆಮೆಟೋಫೈಟಿಕ್ ಆಗಿರುತ್ತೆ. ಇವೆರಡು ಕಂಪಲ್ಸರಿ ಇರುತ್ತೆ, ಒಂದಾದ್ಮೇಲೆ ಒಂದು ಬರ್ತವೆ. ದಿಸ್ ಈಸ್ ದ ಫಾರ್ಮೇಶನ್ ಆಫ್ sporophytic phase from gametophytic phase and gametophytic phase from sporophytic phase alternatively. That phenomenon of formation of sporophytic phase from gametophytic phase
and vice versa is called alternation of generation. Alternation of generation. ಇದು ಮತ್ತೆ ಮತ್ತೆ ರೀಕಾಲ್ ಮಾಡ್ತಿರ್ತೀವಿ, ಬಟ್ ಡೆಫಿನೇಷನ್ ಇಲ್ಲೇ ಚೆನ್ನಾಗಿ ತಿಳ್ಕೊಂಡಿರಿ. ಯಾವುದೇ ಲೈಫ್ ಸೈಕಲ್ ಹೋದ್ರು ಈ ಸ್ಪೋರೋಫೈಟಿಕ್ ಸ್ಟೇಜ್, ಗೆಮೆಟೋಫೈಟಿಕ್ ಸ್ಟೇಜ್ ಆಲ್ಟರ್ನೇಟ್ ಬರ್ತಿರ್ತವೆ. ಮುಂದಿನ ಪ್ಲಾಂಟ್ ಕಿಂಗ್ಡಮ್ ಓದ್ಬೇಕಾದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ದಿಸ್ ಈಸ್ ಅಬೌಟ್ ದ ಪ್ಲಾಂಟ್. ಇಷ್ಟು ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ಗೊತ್ತಿರ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನುಳಿದನ್ನ 3ನೇ ಚಾಪ್ಟರ್ ಓದೋಣ. ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್. ಅನಿಮಲ್ ಕಿಂಗ್ಡಮ್ ಒನ್ಸ್ ಅಗೇನ್ ಅದನ್ನ 4 ಚಾಪ್ಟರ್ ಅಲ್ಲಿ ಓದಕ್ ಹೋಗ್ತಾ ಇದೀವಿ. ಆದ್ರೂ ಅನಿಮಲ್ ಕಿಂಗ್ಡಮ್ ಅಲ್ಲಿ ಬಂದ್ರೆ ಎಸ್ ಅನಿಮಾಲಿಯಾ, ದಟ್ ಈಸ್ ಕಾಲ್ಡ್ ಅನಿಮಾಲಿಯಾ. ಎಸ್, ಸೊ ಅನಿಮಾಲಿಯಾ ಅಂತ ಕರೆಯೋಣ ಅನಿಮಲ್ ಕಿಂಗ್ಡಮ್. ಎಸ್ ಆಯ್ತಾರಪ್ಪ. ಸೊ ಈ ಅನಿಮಾಲಿಯಾ ಕಿಂಗ್ಡಮ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ದ ಅನಿಮಲ್ಸ್. ದಿಸ್ ಆರ್ ಆಲ್ ಹೆಟರೋಟ್ರೋಪ್ಸ್. ನೋಡಿ ಇವರೆಲ್ಲರೂ ಹೆಟಿರೋಟ್ರೋಪ್ಸ್. ಇದು ಕೂಡ ಮತ್ತೆ 4ನೇ ಚಾಪ್ಟರ್ ದೊಡ್ಡದಾಗ ಓದ್ತಾ ಇದೀವಿ. ಹಾಗಾಗಿ ಇಲ್ಲಿ ಸ್ವಲ್ಪ ಟಚ್ ಅಂಡ್ ಗೋ ಅಂತೀವಲ್ಲ, ಅಥವಾ ಇಂಪಾರ್ಟೆಂಟ್ ಕೆಲವು ಪಾಯಿಂಟ್ಸ್ ಮಾತಾಡ್ಬೇಕಾದ್ರೆ ಬರ್ತಾ ಇದೀವಿ. ಹೆಟರೋಟ್ರೋಪ್ಸ್, ದೇ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಆನ್ plants, depend on green plants for food. ಓಕೆ, ಸೊ ಫುಡ್ ಅನ್ನ ನೇರವಾಗಿ ಗಿಡಗಳು ತಿನ್ಬಹುದು, ಅಥವಾ ಅದರಿಂದ ಬಂದಿದ್ದ ಪ್ರಾಡಕ್ಟ್ ಅನ್ನು ತಿನ್ಬಹುದು, ಅಥವಾ ಗಿಡಗಳು ತಿಂದು ಬದುಕಿರೋರ್ನ ಮತ್ತೆ ಇಂಥ ನಾವು ತಿನ್ಬಹುದು. ಅದಕ್ಕೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ. ನೇರ ಸಸ್ಯನ ತಿಂದ್ರೆ ಡೈರೆಕ್ಟ್ಲಿ, ಅಥವಾ ಸಸ್ಯನ ತಿಂದು ಬದುಕವು ಪ್ರಾಣಿಗಳಿದಾವಲ್ಲ, ಕುರಿ ಮೇಕೆ ಆ ತರ, ಅವನ್ ತಿಂದು ಬದುಕೋದು ಇಂಡೈರೆಕ್ಟ್ಲಿ. ಟೋಟಲಿ ಹೆಟರೋಟ್ರೋಪ್ಸ್ ಎಲ್ಲ ಅನಿಮಲ್ಸ್ ಕೂಡ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತವೆ. ಅಂಡ್ ದೇ ಟೇಕ್ ದ ಫುಡ್ ಅಂಡ್ ಟೇಕ್ ಇನ್ ಟು ದ ಫುಡ್ ingestion of the food and digest in the body. Okay, digest. That type of digestion is called holozoic type. ಅದ್ರ ಬಗ್ಗೆ ಮುಂದೆ ಓದಲಿದ್ದೇವೆ ಇದೇ ವರ್ಷ. holozoic type of nutrition. Here holozoic type of nutrition where they take the food, ingest it and digest it. So ಆ ತರ and then absorption. ಇದು holozoic type. ಈ ತರ digestion ಇವರಲ್ಲಿ ನಡೀತಿರುತ್ತೆ. ಸೊ ಅದೊಂದು ಇಂಪಾರ್ಟೆಂಟ್. ಅಂಡ್ ದೇ ಸ್ಟೋರ್ ದ ರಿಸರ್ವ್ ಫುಡ್. in the form of glycogen. ನೋಡಿ glycogen. Or they store the food in the form of the fat of the glycogen ರೂಪದಲ್ಲಿ ಫುಡ್ ಅನ್ನ ಸ್ಟೋರ್ ಮಾಡ್ತವೆ. ಇದೊಂದು ಇಂಪಾರ್ಟೆಂಟ್. ಅಂಡ್ ಇನ್ ಕೇಸ್ ಆಫ್ ಅನಿಮಲ್ಸ್, ಸೆಲ್ ವಾಲ್ is absent. No cell wall here. ಇಲ್ಲಿ ಯಾವುದೇ ಕಾರಣಕ್ಕೂ ಸೆಲ್ ವಾಲ್ ಇರಲ್ಲ, ಅಂಡ್ ಕ್ಲೋರೋಪ್ಲಾಸ್ಟ್ ಕೂಡ ಇರಲ್ಲ. ಇಲ್ಲಿ cell wall is absent. That is important one thing. And these animals, so some of the higher level animals, they exhibit their high sensory level. They exhibit high sensory activities. So tumba sensitive ante because they have sense organs. They are so sensory. And also neuromotor mechanism. ಅಂದ್ರೆ ನರ್ವಸ್ ಸಿಸ್ಟಮ್ ಇದ್ದು, ಸೊ ಅವು ನ್ಯೂರೋಮೋಟರ್ ಅಂತಕ್ಕಂಥ ವ್ಯವಸ್ಥೆಯನ್ನು ತೋರಿಸ್ತವೆ. ಇದ್ರ ಬಗ್ಗೆ ಕೂಡ ನಾವು ಮುಂದೆ ಇದೇ ವರ್ಷ ಓದ್ತಾ ಇದೀವಿ. ಓಕೆ, ದೇ ಆರ್ ಹೈಯರ್ ಲೆವೆಲ್ ಅನಿಮಲ್ಸ್, ದೇ ಎಕ್ಸಿಬಿಟ್ ಸೆನ್ಸರಿ ಅಂಡ್ ನ್ಯೂರೋಮೋಟರ್ ಮೆಕಾನಿಸಮ್. ಅದೊಂದು ಪಾಯಿಂಟ್ ಅನ್ಬೇಕಾದ್ರೆ ಅನ್ಬೋದು. ಅಂಡ್ ದೇ ಆರ್ ಏಬಲ್ ಟು ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ದಟ್ ಈಸ್ ಲೋಕೋಮೋಷನ್. ದೇ ಆರ್ ಕೇಪಬಲ್ ಆಫ್ ಲೋಕೋಮೋಷನ್ ಫ್ರಮ್ ಒನ್ ಪ್ಲೇಸ್ ಆನ್ ದ ಪ್ಲೇಸ್. ದಟ್ ಇಸ್ ಒನ್ ಮೋರ್ ಥಿಂಗ್ ವಿ ಕ್ಯಾನ್ ಮೆನ್ಷನ್ ಹಿಯರ್. ದಿಸ್ ಈಸ್ ಅಬೌಟ್ ಅನಿಮಾಲಿಯಾ. ಸೊ ಇಷ್ಟೆಲ್ಲ ಅನಿಮಲ್ ಬಗ್ಗೆ ಒಂದಿಷ್ಟು. ಇನ್ನು ಉಳಿದಿದ್ದೇನಿದ್ರು ಕೂಡ ಅನಿಮಲ್ ಕಿಂಗ್ಡಮ್ ಹೋದಾಗ ಮಾತಾಡೋಣ. ಸದ್ಯಕ್ಕೆ ಅದು ಸಾಕು. ದಿಸ್ ಈಸ್ ಅಬೌಟ್ 5 ಕಿಂಗ್ಡಮ್ ಸಿಸ್ಟಮ್ ಅಕಾರ್ಡಿಂಗ್ ಟು ಅವರ್ ಸಿಲೆಬಸ್, ಅಕಾರ್ಡಿಂಗ್ ಟು RH ವಿತಾಕರ್. ಬಟ್ ವಾಟ್ ಅಬೌಟ್ ಆರ್ ಆಲ್ ದ ಅನಿಮಲ್ಸ್ ಆನ್ ದ ಪ್ಲಾನೆಟ್ ಆರ್ ಇನ್ಕ್ಲೂಡೆಡ್ ಇನ್ 5 ಕಿಂಗ್ಡಮ್? Then that is a great question mark. Yes, no. So many other organisms are there. Those are viruses. Look at this, viruses. Then viroids. Then lichens. Okay, lichens. Then prions. Okay. So these are the some organism, the living system, which do not included in all the 5 kingdom by RH Whittaker. What is the reason behind this? Because these are all acellular. So ಇವರೆಲ್ಲರೂ ಕೂಡ acellular. That means so ಒಂದು ಆರ್ಗನಿಸಮ್ ಅಂತ ಕರಿಬೇಕಾದ್ರೆ ಸೆಲ್ಯುಲರ್ ಸ್ಟ್ರಕ್ಚರ್ ಇರಲೇಬೇಕು. ಅಂದ್ರೆ ಸೆಲ್ ಮೆಂಬ್ರೇನು, ಸೈಟೋಪ್ಲಾಸಮ್ ಮತ್ತೆ ನ್ಯೂಕ್ಲಿಯಸ್, ಈ 3 ಇದ್ರೆ ಅದನ್ನ ಸೆಲ್ ಅಂತ ಕರಿಬಹುದು. ಇಷ್ಟು ಇದ್ರೆ ಸೆಲ್ ಇದ್ರೆ ಅದನ್ನ ಅನಿಮಲ್ ಅಂತ ಅಥವಾ ಆರ್ಗನಿಸಮ್ ತೀರ್ಮಾನ ಮಾಡ್ತಿದ್ವಿ. ಬಟ್ ದಿಸ್ ಆರ್ ಆಲ್ acellular ಬಿಕಾಸ್ ನೋ ಸೆಲ್ ಮೆಂಬ್ರೇನ್ ಅಟ್ ಆಲ್. ಇಲ್ಲಿ ಸೆಲ್ ಮೆಂಬ್ರೇನೆ ಬರೋದಿಲ್ಲ ಕೆಲವರಲ್ಲಿ, ಇವರಲ್ಲಿ ಇಲ್ಲ, ಕೆಲವರೆಲ್ಲ ಯಾರಲ್ಲೂ ಇಲ್ಲ.
ಹಾಗಾಗಿ ಇವರು ಎ ಸೆಲ್ಯುಲರ್. ಅಂಡ್ ದೇ ಎಕ್ಸಿಬಿಟ್ ಅನ್ ಇನರ್ಟ್ ಸ್ಟೇಜ್. ನೋಡಿ, ಅನ್ ಇನರ್ ಸ್ಟೇಜ್ outside the living system, outside the living cell. So because of such a unique properties, these are all not included in any 5 kingdoms by R.H. Whittaker. That is why we are going to discuss a brief information about this. So in this chapter, because biological classification ಎಲ್ಲರೂ ಬಂದಿರಬೇಕಲ್ವಾ, ಹಾಗಾಗಿ ಅದಕ್ಕೆ ನಾವೀಗ ವೈರಸಸ್ ಬಗ್ಗೆ ಒಂದಿಷ್ಟು ಮಾತಾಡೋಣ ಬನ್ನಿ. ಓಕೆ, ವೈರಸಸ್ ನೋಡಿ, ವೈರಸ್ ಅನ್ನ ಪದ ಬಂದಿರ್ತಕ್ಕಂಥದ್ದು ವೆನಮ್ ಅನ್ನೋ ಮೀನಿಂಗ್ ಅಲ್ಲಿ. ವೆನಮ್ ಮೀನ್ಸ್ ಪಾಯ್ಸನಸ್. ನೋಡಿ, ವೈರಸ್ ಅನ್ನೋ ಮೀನಿಂಗ್ ವೆನಮ್ ಅಂತ. ವೆನಮ್ ಅಂದ್ರೆ ಪಾಯ್ಸನಸ್ ಅಂತ. ಇವು ಪಾಯ್ಸನಸ್ ಆಗಿರ್ತಕ್ಕಂಥ ಅಂತ ಅರ್ಥ. ಅಂಡ್ ದೀಸ್ ಆರ್ ಎ ಸೆಲ್ಯುಲರ್, ಆಗ್ಲೇ ಹೇಳ್ದಂಗೆನೆ. ಸೊ ದೀಸ್ ಆರ್ ಎ ಸೆಲ್ಯುಲರ್ ಅಂಡ್ ಎಕ್ಸಿಬಿಟ್ ಆನ್ ಇನರ್ಟ್ ಸ್ಟೇಜ್. ಓಕೆ, ಇನರ್ಟ್ ಸ್ಟೇಜ್ like crystals. Okay, crystals outside the living cell. Such a unique property, such organisms are called viruses. Again, viruses andre the smaller acellular organisms which exhibit an inert crystalline phase outside the living cell can be referred as viruses. ಅವನ್ನ ಬೇಕಾದ್ರೆ ನಾವು ವೈರಸಸ್ ಅಂತ ಅನ್ಬಹುದು ಅಂತ. And the term viruses is coined by, it is suggested by our Pasteur. Okay, ನಮ್ಮ ಪಾಶ್ಚರ್ ಇದಾರ, ಸೊ ಅವರು ಈ ಹೆಸರನ್ನ ಇದಕ್ಕೆ ಸೂಚಿಸ್ತಾರೆ ವೈರಸಸ್ ಅಂತ. ಓಕೆನಾ? ಸೊ ಇದ್ರ ಬಗ್ಗೆ ಒಂದಿಷ್ಟು ಹಿಂಟ್ಸ್ ಅನ್ನ ನಿಮ್ಗೆ ಹೇಳ್ಬೋದು, ಏನೇನು ಯಾರ್ಯಾರು ಏನೇನು ವರ್ಕ್ ಮಾಡಿದ್ರಾಗೆ ಅಂತ ಹೇಳಿ. ಓಕೆನಪ್ಪ? ಆ ಹಿಂಟ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ, Louis Pasteur, who coined the term viruses, and then D.J. Ivanovsky, a Russian, who observed and recognized the viruses for first time. He observed them in a tobacco leaf. Okay, tobacco leaf, they which are suffering from a tobacco mosaic disease. So the mosaic of tobacco leaves. So he studied the mosaic formation on the tobacco leaf, and he studied some organisms must infect the tobacco leaves, and then he extracted those and he filtered them through the bacteria proof filtrator, and these smaller organisms, they passed through bacteria proof filter. Therefore he decided that these must be smaller than bacteria. ಹಾಗಾಗಿ so viruses, these are the smaller than bacteria, the organisms which are smaller than bacteria, acellular, and exhibit the crystalline state outside the living cell. ಇವೆಲ್ಲ ಅದರ ಯೂನಿಕ್ ಪ್ರಾಪರ್ಟೀಸ್ ಅಲ್ಲಿ ಸೇರಿಸಬಹುದು ನಾವು ಅಂತ. ಹಾಗಾಗಿ ಇವಾನೋವ್ಸ್ಕಿ ರೆಕಗ್ನೈಸ್ಡ್ ಆರ್ ಅಬ್ಸರ್ವ್ಡ್ these viruses for first time by studying the formation of a mosaic on the tobacco leaves, and he decided that they are smaller than viruses, they are smaller than bacteria because they can pass through the bacteria proof filter. That's it. That is about Ivanovsky. Come to this one, M.W. Beijerinck in 1898 he studied these viruses and he demonstrated an experiment. What he did, so he extracted the juice from infected leaves of a plant, and he rubbed that juice on the healthy leaves of another healthy plant, and he observed that healthy plant also infected by mixing that fluid on the healthy leaf. By this he came to conclusion that these are the animalcules which can infect the healthy leaves, healthy plants, infect ಮಾಡ್ತವಂತ. And he called that juice that is contagium. Okay, contagium vivum fluidum. ನೋಡಿ, ಅವ್ರ ಭಾಷೆಯಲ್ಲಿ ಅವರು ಬರ್ದಿರ್ತಕ್ಕಂಥದ್ದು. ಸೊ ಏನು ಒಂದು ಯಾವುದೋ ಲೀಫ್ ಅಲ್ಲಿ ಮೊಸಾಯಿಕ್ ಅಥವಾ ವೈರಸ್ ಬೇರೆ ತರ ಲೀಫ್ ಅಲ್ಲೆಲ್ಲ ಯೆಲ್ಲೋಯಿಂಗ್ ಆಗಿರ್ಬೋದು, ವೇನ್ಸ್ ಕ್ಲಿಯರಿಂಗ್ ಆಗಿರ್ಬೋದು, ಅಥವಾ ರೋಲಿಂಗ್ ಆಫ್ ಲೀವ್ಸ್ ಆಗಿರ್ಬೋದು, ಕರ್ಲಿಂಗ್ ಆಫ್ ಲೀವ್ಸ್ ಆಗಿರ್ಬೋದು. ಸೊ ಆ ತರ ಏನು ವೈರಸ್ ಇನ್ಫೆಕ್ಷನ್ ಆಯ್ತಂತ ಮೊಸಾಯಿಕ್ ಫಾರ್ಮೇಶನ್ ಆಗಿರ್ಬೋದು, ಆ ತರ ಲೀಫ್ ಅನ್ನು ತಗೊಂಡು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡೋ ಜ್ಯೂಸ್ ಅನ್ನ
ಹೆಲ್ದಿ ಸರ್ಫೇಸ್ ಮೇಲೆ ರಬ್ ಮಾಡಿದಾಗ ಅದಕ್ಕೆ ಅದೇ ರೋಗ ಬರ್ತದೆ. ಅವಾಗ ಇಟ್ ಈಸ್ ಎ ಕಂಟ್ಯಾಜಿನಿಯಸ್ ವಿವಮ್ ಫ್ಲೂಯಿಡಮ್ ಅಂತ ರಸಕ್ಕೆ ಜ್ಯೂಸ್ ಹೇಳ್ತಾನೆ. ಹಾಗೆ ಇವು ಇನ್ಫೆಕ್ಷನ್ ಮಾಡ್ತು ಅಂತ ಗೊತ್ತಾಗುತ್ತೆ. ಇನ್ನಿದಾದ್ಮೇಲೆ ಸ್ಟ್ಯಾನ್ಲಿ ಹೂ ಗಾಟ್ ದೀಸ್ ವೈರಸಸ್ ಇನ್ ಅ ಕ್ರಿಸ್ಟಲೈನ್ ಫಾರ್ಮ್. ಸೊ ಕ್ರಿಸ್ಟಲೈಸೇಷನ್ ನೋಡಿ, ಕ್ರಿಸ್ಟಲೈಸೇಷನ್ ಒಳಪಡಿಸಿದವನು ಇವನು. ಹಾಗಾಗಿ ದಿಸ್ ಇಸ್ ದ ಸ್ಟ್ಯಾನ್ಲಿ ಹೂ ಗಾಟ್ ದ ವೈರಸಸ್ ಇನ್ ದ ಫಾರ್ಮ್ ಕ್ರಿಸ್ಟಲ್ಸ್. ಕ್ರಿಸ್ಟಲ್ ರೂಪದಲ್ಲಿ ಪಡ್ಕೊತಾನೆ. ಅದಕ್ಕಾಗಿ 3 ಜನದ ಹೆಸರು ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಬೇಕು, ಬುಕ್ಕಿಂಗ್ ಪ್ರಕಾರ ಗೊತ್ತಿರಬೇಕು. ಹಾಗಾಗಿ ಯಾರೇನ್ ಮಾಡೋದು ಅಂತ ಗೊತ್ತಿರ್ಲಿ. ಇದಾದ್ಮೇಲೆ ಕಮ್ ಟು ದ ಬಾಡಿ ಸ್ಟ್ರಕ್ಚರ್ ಆಫ್ ವೈರಸ್. ವೈರಸ್ ನ ಬಾಡಿ ಏನಿದೆ ಅಂತ. ಯಾವುದೇ ವೈರಸ್ಗೆ ಹೋದ್ರು ದಯವಿಟ್ಟು ನೋಡ್ಕೊಳ್ಳಿ, ಸುತ್ತ ಒಂದು ಪ್ರೋಟೀನ್ ಕೋಟ್ ಇರುತ್ತೆ. ವೈರಸ್ ಅಲ್ಲಿ ಒಂದು ಪ್ರೋಟೀನ್ ಕೋಟ್ ಇರುತ್ತೆ, ಮಧ್ಯೆ ನ್ಯೂಕ್ಲಿಕ್ ಆಸಿಡ್ ಇರುತ್ತೆ. ನೋಡಿ, ಪ್ರೋಟೀನ್ ಕೋಟ್, ನ್ಯೂಕ್ಲಿಕ್ ಆಸಿಡ್. ದಿಸ್ ಇಸ್ ದ ಬಾಡಿ ಸ್ಟ್ರಕ್ಚರ್ ಆಫ್ ಅ ವೈರಸ್. ನೋ ಸೆಲ್ ಮೆಂಬ್ರೇನ್, ಸೆಲ್ ವಾಲ್, ಆಲ್ ಆರ್ ಆಬ್ಸೆಂಟ್. ಮೆಂಬ್ರೇನ್ ಬೋಂಡ್ ಆರ್ಗನೆಲ್ಸ್ ಏನಿಲ್ಲ. ಇಲ್ಲೇನಿದ್ರು, ಸೊ ದ ಬಾಡಿ ಇಟ್ ಕನ್ಸಿಸ್ಟ್ ಆಫ್ ಪ್ರೋಟೀನ್ ಕೋಟ್ ವಿಚ್ ಆರ್ ಎನ್ಕ್ಲೋಸ್ಡ್ ದ ನ್ಯೂಕ್ಲಿಕ್ ಆಸಿಡ್ ಅಟ್ ದ ಸೆಂಟರ್. ಈ ತರ ಬಾಡಿ ಸ್ಟ್ರಕ್ಚರ್ ಇರುತ್ತೆ. ಅಂಡ್ ದಿಸ್ ನ್ಯೂಕ್ಲಿಕ್ ಆಸಿಡ್ ಆರ್ ಜೆನೆಟಿಕ್ ಮೆಟೀರಿಯಲ್. ನ್ಯೂಕ್ಲಿಕ್ ಆಸಿಡ್ ಆರ್ ಜೆನೆಟಿಕ್ ಮೆಟೀರಿಯಲ್. ಇಟ್ ಮೇ ಬಿ RNA or it may be DNA, but never be both. Never be both. ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ. So these viruses, they may either consist RNA as the genetic material or DNA, but never both. ಎರಡನ್ನೂ ಹೊಂದಿರಲ್ಲ. ಕೆಲವರು RNA ಹೊಂದಿರುತ್ತೆ, ಕೆಲವರು DNA ಹೊಂದಿರುತ್ತೆ. ಅದಕ್ಕೆ RNA viruses, DNA viruses ಅಂತ ಬೇಕಾದ್ರೆ ಹೊಂದ್ಕೋಬಹುದು. ಮೋಸ್ಟ್ಲಿ ಪ್ಲಾಂಟ್ ವೈರಸಸ್. ಪ್ಲಾಂಟ್ ವೈರಸಸ್ ಬಂದ್ರೆ ದೇ ಆರ್ ಮೋಸ್ಟ್ಲಿ ಸಿಂಗಲ್ ಸ್ಟ್ರಾಂಡೆಡ್ RNA. ನೋಡಿ, ಸಿಂಗಲ್ ಸ್ಟ್ರಾಂಡೆಡ್ RNA ಇನ್ ದ ಪ್ಲಾಂಟ್ ವೈರಸಸ್. ಮೋಸ್ಟ್ ಆಫ್ ದ ಪ್ಲಾಂಟ್ ವೈರಸಸ್ ಆರ್ ಸಿಂಗಲ್ ಸ್ಟ್ರಾಂಡೆಡ್ RNA. Come to the animal viruses. Okay, so animal viruses, these are either single stranded or double stranded RNA, okay, or double stranded DNA. ನೋಡಿ, ಸೊ ಇವರಲ್ಲಿ ಎಲ್ಲಾ ಸಾಧ್ಯತೆ ಇದೆ. ಅನಿಮಲ್ ವೈರಸ್ ಬಂದ್ರೆ ಅನಿಮಲ್ ವೈರಸ್ ಅಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ RNA ಇರ್ಬೋದು, ಡಬಲ್ ಸ್ಟ್ಯಾಂಡರ್ಡ್ RNA ಇರ್ಬೋದು, ಅಥವಾ ಡಬಲ್ ಸ್ಟ್ಯಾಂಡರ್ಡ್ DNA ಇರ್ಬೋದು. ಸೊ ಈ ತರ ಅನಿಮಲ್ ವೈರಸಸ್ ಇರ್ತವೆ. ಇವು ಪ್ಲಾಂಟ್ ವೈರಸ್, ಅನಿಮಲ್ ವೈರಸ್. ಇದನ್ನು ಬಿಟ್ರೆ ಕಮ್ ಟು ದ ಬ್ಯಾಕ್ಟೀರಿಯೋಫೇಸಸ್. ನೋಡಿ, ಬ್ಯಾಕ್ಟೀರಿಯೋಫೇಸಸ್. ವಾಟ್ ಆರ್ ಬ್ಯಾಕ್ಟೀರಿಯೋಫೇಸಸ್? Bacteriophages also viruses. These are the virus which infect the bacteria. That is, bacteria infecting viruses. Viruses, those infect the bacteria are called bacteriophages. ಅದಕ್ಕೆ ನಾವು ಇವನ್ ಬ್ಯಾಕ್ಟೀರಿಯೋಫೇಸ್ ಅಥವಾ ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಮಾಡ್ತಕ್ಕಂಥ ವೈರಸ್ ಅಂತ ಇವನ್ ಕರೆಯೋದು. ಓಕೆ, ಸೊ ಆಕ್ಚುಲಿ ದೀಸ್ ಆರ್ ವೈರಸಸ್. ಬ್ಯಾಕ್ಟೀರಿಯೋಫೇಸ್ ಅಂದ್ರೆ ವೈರಸಸ್ ಇವರು. ಸೊ ಹಿಯರ್ ಇನ್ ಕೇಸ್ ದೀಸ್ ಬ್ಯಾಕ್ಟೀರಿಯೋಫೇಸಸ್ ದೇ ಆರ್ ಸರ್ಕಲ್ಡ್ ಬೈ ಆರ್ ಎನ್ಕ್ಲೋಸ್ಡ್ ಬೈ ಪ್ರೋಟೀನ್ ಕೋಟ್. ಇಲ್ಲ ಸ್ಪೆಷಲ್ ಆಗಿ ಓದಬೇಕಾಗಿದೆ. ಪ್ರೋಟೀನ್ ಕೋಟ್ ಅವರಂಗಿರ್ಲೂ ಕೂಡ ಪ್ರೋಟೀನ್ ಕೋಟ್ ಇದೆ. ಬಟ್ ಹಿಯರ್ ಪ್ರೋಟೀನ್ ಕೋಟ್ ಈಸ್ ಕಾಲ್ಡ್ ಕ್ಯಾಪ್ಸಿಡ್. ನೋಡಿ, ಇಲ್ಲಿ ಕ್ಯಾಪ್ಸಿಡ್ ಅಂತ ಕರಿತೀವಿ. ಪ್ರೋಟೀನ್ ಕೋಟ್ ಅನ್ನ ಕ್ಯಾಪ್ಸಿಡ್ ಅಂತ ಕರಿಬೇಕು. ಓಕೆನಾ? ಸೊ ಇದನ್ನ ಕ್ಯಾಪ್ಸಿಡ್ ಅಂತ ಕರಿತೀವಿ. ಎಸ್, ಈ ಕ್ಯಾಪ್ಸಿಡ್ ಏನಿದೆಯಲ್ಲ, ನಮ್ಮ ಬುಕ್ ಅಲ್ಲಿ ಒಂದು ಸುಂದರವಾದ ಏನನ್ನ ಬ್ಯಾಕ್ಟೀರಿಯೋಫೇಸ್ ಚಿತ್ರಣ ಕೊಟ್ಟಿದ್ದಾರೆ. ದಯವಿಟ್ಟು ಟೆಕ್ಸ್ಟ್ ಬುಕ್ ಅನ್ನು ವಾಚ್ ಮಾಡ್ಬೇಕಾದ್ರೆ ನಿಮ್ ಜವಾಬ್ದಾರಿ. ನಾನು ಅಲ್ಲಲ್ಲಿ ಯಾವ್ದೋ ಫೋಟೋಗಳು ಹಾಕ್ಬಹುದು, ಅದಕ್ಕೆ ತುಂಬಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನಿರಂತರವಾಗಿ ಲೆಕ್ಚರಿಂಗ್ ಮಧ್ಯದಲ್ಲಿ ಇಂಟರಪ್ಟ್ ಆಗೋದು ಬೇಡ ಅಂತ ನನ್ನ ಆಸೆ. ದಯವಿಟ್ಟು ಟೆಕ್ಸ್ಟ್ ಬುಕ್ ನೀವೆಲ್ಲ ಇದೆ ಫಾಲೋ ಮಾಡ್ತೀನಿ ಅಂತ ಹಾಗಾಗಿ ಇನ್ಸ್ಟ್ರಕ್ಷನ್ ಕೊಡ್ತಿರ್ತೀನಿ ನಾನು. ಓಕೆನಪ್ಪ? ಸೊ ಆ ಥರ ಬ್ಯಾಕ್ಟೀರಿಯೋಫೇಸ್ ಬಂದ್ರೆ ಇಲ್ಲಿ ಒಂದು ಬ್ಯಾಕ್ಟೀರಿಯೋಫೇಸ್ ಅನ್ನ ಫಿಗರ್ ಅನ್ನ ನಿಮಗೆ ಹಾಕಿದೀವಿ. ದಯವಿಟ್ಟು ಅದನ್ನ ಟೆಕ್ಸ್ಟ್ ಬುಕ್ ಅನ್ನ ಸರಿಯಾಗಿ ನೀವು ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ರೈಟ್, ಎಸ್. ಸೊ ಈ ತರ ಒಂದು ಫೋಟೋನ ನಿಮ್ಗೆ ಹಾಕಿದ್ದಾರೆ. ದಯವಿಟ್ಟು ಅದನ್ನ ವಾಚ್ ಮಾಡಿ. ಎಸ್, ಸೊ ದಿಸ್ ಇಸ್ ಒನ್ ಬ್ಯಾಕ್ಟೀರಿಯೋಫೇಸ್. ಅಂದ್ರೆ ದಿಸ್ ಈಸ್ ದ ಬ್ಯಾಕ್ಟೀರಿಯೋಫೇಸ್ ವೇರ್ ದ ಬಾಡಿ ಈಸ್ ಸರೌಂಡೆಡ್ ಬೈ, ಇಟ್ ಈಸ್ ಕವರ್ಡ್ ಬೈ ದ ಪ್ರೋಟೀನ್ ಕೋಟ್ ದಟ್ ಈಸ್ ಕಾಲ್ಡ್ ಕ್ಯಾಪ್ಸಿಡ್. ನೋಡಿ, ಇದೆಲ್ಲ ಕ್ಯಾಪ್ಸಿಡ್ಸ್. ದೀಸ್ ಕ್ಯಾಪ್ಸಿಡ್ಸ್ ದೇ ಫಾರ್ಮ್ ದ ಪಾಲಿಹೀಡ್ರಿಕ್. ನೋಡಿ, ಪಾಲಿಹೀಡ್ರಿಕ್ ಜಿಯೋಮೆಟ್ರಿಕ್ ಸ್ಟ್ರಕ್ಚರ್ಸ್. Polyhedral geometric formations are formed so on the surface of these bacteriophages. ಇದೆಲ್ಲ ಪಾಲಿಹೀಡ್ರಿಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗ್ತದೆ. ಈ ಸ್ಟ್ರಕ್ಚರ್ ನೀವು ತುಂಬಾ ಚೆನ್ನಾಗಿ ಬರೀಬಹುದು, ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ಇದು ನಾನು ಕ್ಯಾಪ್ಸಿಡ್ ಅಂತೀನಿ. ಅಂಡ್ ದೀಸ್ ಸಬ್ ಯೂನಿಟ್ಸ್ 1, 2, 3 ಸಬ್ ಯೂನಿಟ್ಸ್ ಆರ್ ಕಾಲ್ಡ್ ಕ್ಯಾಪ್ಸೋಮಿಯಸ್. ದೋ ಸಬ್ ಯೂನಿಟ್ಸ್ ಆರ್ ಕಾಲ್ಡ್ ಕ್ಯಾಪ್ಸೋಮಿಯಸ್. ಈ ಒಂದೊಂದು ಪ್ಲೇಟ್ ಕೂಡ ಕ್ಯಾಪ್ಸೋಮಿಯಸ್ ಅನ್ಬೇಕು.
ಅಷ್ಟು ಸ್ಟ್ರಕ್ಚರ್ ಸೇರಿ ಕ್ಯಾಪ್ಸಿಡ್ ಅಂತ ಕರಿಬೇಕು. ಸೊ ದಟ್ ಈಸ್ ಸ್ಪೆಷಲ್ ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯೋಫೇಸಸ್. ಇದ್ರೊಳಗಡೆ ನಮಗೆ ಡಬಲ್ ಸ್ಟ್ಯಾಂಡರ್ಡ್ DNA ಇರ್ತದೆ. ಡಬಲ್ ಸ್ಟ್ಯಾಂಡರ್ಡ್ DNA ಯೂಶುವಲಿ ಇನ್ ಬ್ಯಾಕ್ಟೀರಿಯೋಫೇಸಸ್ ಡಬಲ್ ಸ್ಟ್ಯಾಂಡರ್ಡ್ DNA ಇರ್ತದೆ. ಸೊ ಇವೆಲ್ಲ ವೈರಸ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಲಿ. ಈಗೆಲ್ಲ ನಾವು ಆನ್ಲೈನ್ ಕ್ಲಾಸ್ ಮಾಡ್ಲಿಕ್ಕೆ ಇದೇ ವೈರಸ್ಗಳೇ ಕಾರಣ. ಕೊರೋನಾ ವೈರಸ್ ಅನ್ನ ನೀವು ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿನ ಬೇಕಷ್ಟು ತಿಳ್ಕೊಬಹುದು. ಸೊ ಅದ್ರ ಬಗ್ಗೆ ವೈರಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಿರಲಿ. ದಯವಿಟ್ಟು ಇದು ಔಟ್ಸೈಡ್ ದ ಬಾಡಿಲಿ ಇನ್ಆಕ್ಟಿವೇಟ್ ಆಗಿದ್ರು ಕೂಡ ಬಾಡಿ ಒಳಗಡೆ ಬಂದಾಗ ಆಕ್ಟಿವೇಟ್ ಆಗುತ್ತೆ. ಅದೇ ಕಾರಣಕ್ಕಾಗಿನೇ ಯಾವುದೇ ಕಾರಣಕ್ಕೆ ವೈರಸ್ ಅನ್ನ ಒಳಗೆ ಬಿಟ್ಕೊಳ್ಳೋದನ್ನೇ ತಡೀರಿ ಅಂತ. ಅದಕ್ಕಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಅಥವಾ ಏನು ಮಾಸ್ಕ್ ಹಾಕೊಳ್ಳಿ, ಅಥವಾ ಚೆನ್ನಾಗಿ ಕೈ ಕಾಲನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ, ಸ್ಯಾನಿಟೈಸರ್ ಹಾಕೊಳ್ಳಿ ಅಂತ ಯಾಕೆ ಅಷ್ಟು ಹೇಳ್ತೀವಿ ಅಂತಂದ್ರೆ, ಸೊ ಬಾಡಿ ಒಳಗಡೆ ಹೋದಾಗ ಇದು ಆಕ್ಟಿವೇಟ್ ಆಗಿ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಹೋಗಿ ಇಟ್ ಅಕ್ವೈರ್ ದ ಎಂಟೈರ್ ಮೆಕಾನಿಸಮ್ ಆಫ್ ಹೋಸ್ಟ್ ಸೆಲ್. ಇಡೀ ನಮ್ಮ ಸೆಲ್ ಅನ್ನ ತನ್ನ ಮೆಕಾನಿಸಮ್ ಬಳಸ್ಕೊಳ್ಳುತ್ತೆ. ಅಂಡ್ ಇಟ್ ರಿಲೀಸಸ್ ಸೋ ಮೆನಿ ಟಾಕ್ಸಿಕ್ ಕೆಮಿಕಲ್ಸ್ ಅಂಡ್ ಚೇಂಜ್ ಆರ್ ಡಿಸ್ಟರ್ಬ್ ಅವರ್ ಫಿಸಿಯಾಲಜಿಕಲ್ ಆಕ್ಟಿವಿಟೀಸ್. ಸೊ ಹಾಗಾಗಿ ಈ ವೈರಸ್ ಬಗ್ಗೆ ಇಷ್ಟೆಲ್ಲ ಪಜಿತಿಗಳು ಇರ್ತಕ್ಕಂಥದ್ದು. ಕರೋನಾ ವೈರಸ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಹಾಗಾಗಿ ಬೇಕಷ್ಟು ಇನ್ಫಾರ್ಮೇಶನ್ ಆನ್ ನೆಟ್ ಅಲ್ಲಿ ಇದೆ, ದಯವಿಟ್ಟು ತಿಳ್ಕೊಳ್ಳಿ. ಎಸ್, ದಿಸ್ ಇಸ್ ಅಬೌಟ್ ಬ್ಯಾಕ್ಟೀರಿಯೋಫೇಸ್. ಸೊ ಬ್ಯಾಕ್ಟೀರಿಯೋಫೇಸ್ ಬಗ್ಗೆ ಇಷ್ಟು ಮಾಹಿತಿ ನಿಮಗೆ ಗೊತ್ತಿದ್ರೆ ಒಳ್ಳೇದು ಅಂತ ಅನ್ಕೋತೀನಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ವಾಟ್ ಆರ್ ದ ವೇರಿಯಸ್ ಡಿಸೀಸಸ್ ದಟ್ ಮೇ ಕಾಸ್ಡ್ ಬೈ ವೈರಸಸ್. ವೈರಸ್ ಇಂದ ಏನು ಡಿಸೀಸ್ ಬರ್ಬೋದು ಅಂತ ಕೆಲವು ಬೇಕಷ್ಟು ಡಿಸೀಸ್ ಇದೆ. ಅದ್ರೊಳಗೆ ಕೆಲವು ಮಾತ್ರ ಮೆನ್ಷನ್ ಮಾಡಿದ್ರೆ, ಮಮ್ಸ್ ಅಂತ, ಮಂಗನ ಬಾಹು ಅಂತ ಕೇಳಿರ್ಬೋದು. ಮಮ್ಸ್, ಹರ್ಪೀಸ್ ನೋಡಿ, ಹರ್ಪೀಸ್. ಕಾಮನ್ ಕೋಲ್ಡ್ ನೋಡಿ, ಕಾಮನ್ ಕೋಲ್ಡ್ ನೆಗಡಿ. ಓಕೆ, ನೆಗಡಿ. ಅದಕ್ಕೆ ಇವತ್ತೆಲ್ಲ ನೆಗಡಿ, ಕೆಮ್ಮು, ಜ್ವರ, ಶೀತ ಇರ್ತಕ್ಕಂಥವ್ರು ಏನಿದಿರೋ, ನೆಗಡಿ, ಕೆಮ್ಮು, ಜ್ವರ ಇರ್ತಕ್ಕಂಥವ್ರು, ಸೊ ಅವರೆಲ್ಲರೂ ಕೂಡ ಏನು ಫೀವರ್ ಕ್ಲಿನಿಕ್ ಚೆಕ್ ಮಾಡಿಸ್ಕೋಬೇಕಂತ ಯಾಕೆ ಹೇಳ್ತೀವಿ ಅಂದ್ರೆ, ಇವೆಲ್ಲ ಸಿಂಪ್ಟಮ್ಸ್ ವೈರಸ್ ಇಂದಲೇ ಬರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಸೊ ಕಾಮನ್ ಕೋಲ್ಡ್ ನಿಮ್ಗೆಲ್ಲ ನೆಗಡಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇನೆ. ಅದು ಬಿಟ್ರೆ ಸ್ಮಾಲ್ ಪಾಕ್ಸ್. ಓಕೆ, ಸ್ಮಾಲ್ ಪಾಕ್ಸ್ ಎಲ್ಲರಿಗೂ ಗೊತ್ತಿದೆ. ಅದು ಬಿಟ್ರೆ ಇನ್ಫ್ಲೂಯೆಂಜಾ. ಓಕೆ, ಇನ್ಫ್ಲೂಯೆಂಜಾ. ಸೊ ಹೀಗೆ ನೋಟ್ ಮಾಡ್ತಾ ಹೋಗ್ಬೋದು. ಎಲ್ಲಕ್ಕಿಂತ ಏಡ್ಸ್ ಅಂತೂ ಬಹಳ ಚೆನ್ನಾಗಿ ಗೊತ್ತಿರ್ತದೆ. ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ದೀಸ್ ಆರ್ ಸಮ್ ಆಫ್ ದ ಡಿಸೀಸ್ ಆಫ್ ವೈರಸಸ್. ಸೊ ಅಟ್ ದ ಎಂಡ್ ವೈರಾಯ್ಡ್ಸ್. ಏನು ವೈರಾಯ್ಡ್ಸ್ ಬಗ್ಗೆ ಲಾಸ್ಟ್ ಏನ್ ಮಾತಾಡ್ಬೋದು ಅಂದ್ರೆ, ಏನಿಲ್ಲ, ವೈರಾಯ್ಡ್ಸ್ ಬಂದ್ರೆ, ಸೊ ದೀಸ್ ಆರ್ ಆಲ್ಸೋ ದ ಅನಿಮಾಲಿಕ್ಯೂಲ್ಸ್ ಸ್ಮಾಲರ್ ದನ್ ವೈರಸ್. ವೈರಸ್ ಗಿಂತ ಚಿಕ್ಕವು ಇವು. ಇನ್ನೆಂಗ್ ಸಾಧ್ಯ? ಇವರೆಲ್ಲ ಎ ಸೆಲ್ಯುಲಾರ್ ಅಂತ ಇದ್ವಿ. ಇವ್ರಿಗೆ ಹೆಂಗಿದಾರೆ ಅಂದ್ರೆ, ನೋ ಪ್ರೋಟೀನ್ ಕೋಟ್. ನೋ ಪ್ರೋಟೀನ್ ಕೋಟ್. ಇಲ್ಲಿ ಪ್ರೋಟೀನ್ ಕೋಟ್ ಇದೆ ವೈರಸಸ್ಗೆ, ವೈರಾಯ್ಡ್ಸ್ಗೆ ನೋ ಪ್ರೋಟೀನ್ ಕೋಟ್. ಇಲ್ಲಿ ಪ್ರೋಟೀನ್ ಕೋಟ್ ಕೂಡ ಇಲ್ಲ. ಹೆನ್ಸ್ ದ ನೇಮ್ ವೈರಾಯ್ಡ್ಸ್. ಯಾಕೆ ವೈರಾಯ್ಡ್ಸ್ ಅಂತ ಅಂದ್ರೆ, ನೋ ಪ್ರೋಟೀನ್ ಕೋಟ್. ಇಲ್ಲಿ ಪ್ರೋಟೀನ್ ಕೋಟ್ ಇಲ್ಲ. ದೀಸ್ ಆರ್ ಓಕೆ ಆಕ್ಚುಲಿ RNA. ದೀಸ್ ಆರ್ RNA ಎಂಟಿಟೀಸ್ ಅಂದ್ಬಿಡೋಣ. ಸೊ ದೀಸ್ ಆರ್ RNA ಎಂತ ನೇಕೆಡ್. ಯಾಕೆ ನೇಕೆಡ್ ಅಂತ ಅಂದ್ರೆ ಸುತ್ತ ಸೊ ಪ್ರೋಟೀನ್ ಕೋಟ್ ಕೂಡ ಇಲ್ಲ. ಬಟ್ ಇನ್ಫೆಕ್ಟಿಯಸ್. ದೀಸ್ ಆರ್ ಇನ್ಫೆಕ್ಟಿಯಸ್. ನೋಡಿ, ಇನ್ಫೆಕ್ಟಿಯಸ್. ಓಕೆ, ವಾಟ್ ಆರ್ ವೈರೈಡ್ಸ್ ಅಂತ ಹಿಂಗೆ ಹೇಳ್ಬೋದಲ್ಲ. ದ ಇನ್ಫೆಕ್ಟಿಯಸ್ ಅನಿಮಾಲಿಕ್ಯೂಲ್ಸ್ ವಿತ್ ನೇಕೆಡ್ RNA ಅಥವಾ ಇನ್ಫೆಕ್ಟಿಯಸ್ ನೇಕೆಡ್ RNA ಎಂಟಿಟೀಸ್ ಆರ್ ಕಾಲ್ಡ್ ವೈರಾಯ್ಡ್ಸ್ ಅಂತ ಕರೆದ್ರೆ ಸಾಕು. ಇನ್ಫೆಕ್ಟಿಯಸ್ ನೇಕೆಡ್ RNA ಎಂಟಿಟೀಸ್ ಆರ್ ಕಾಲ್ಡ್ ವೈರಾಯ್ಡ್ಸ್. ಓಕೆ, ಇಷ್ಟು ಬರ್ದ ನೀವು ಸಾಕಾಗುತ್ತೆ. ಅದಕ್ಕೆ ವೈರಾಯ್ಡ್ಸ್ ಅಂತ, ಪ್ರೋಟೀನ್ ಕೋಟ್ ಇಲ್ಲೇ ಇರೋದ್ರಿಂದ. ಬಟ್ ದೀಸ್ ವೈರಾಯ್ಡ್ಸ್ ದೇ ಕ್ಯಾನ್ ಕಾಸ್ ಸಮ್ ಡಿಸೀಸಸ್ ಇನ್ ಸಮ್ ಅನಿಮಲ್ಸ್. ಓಕೆ, ಇವು ಕೆಲವರಲ್ಲಿ ರೋಗ ತರ್ತವೆ. ಉದಾಹರಣೆಗೆ ಪೊಟ್ಯಾಟೊ, ನಮ್ಮ ಪೊಟ್ಯಾಟೊ ಇದೆಯಲ್ಲ, ಸೊ ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ ನೋಡಿ, ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್. ದಿಸ್ ಈಸ್ ಬಿಕಾಸ್ ಆಫ್ ವೈರಾಯ್ಡ್ಸ್. ವೈರಾಯ್ಡ್ಸ್ ಇಂದ ಬರ್ತಕ್ಕಂಥ ಒಂದು ರೋಗ ಇದು, ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಅಂತಕ್ಕಂಥದ್ದು. ಆ ರೋಗದ ಗೊತ್ತಿರಲಿ. ಟಿಒಡೈನರ್ ನೋಡಿ, TODIENER who observed these animalicus for first time. ಟಿಒಡೈನರ್ ಫಸ್ಟ್ ನೋಡಿದವನು ಟಿಒಡೈನರ್. ಸೊ ಅದಕ್ಕಾಗಿ ಇವನ್ ಬಗ್ಗೆ ಒಂದಿಷ್ಟು ನಿಮಗೆ ಗೊತ್ತಿರಲಿ. 1971 ನಲ್ಲಿ ಸೊ ಇವನ್ನ ಸ್ಟಡಿ ಮಾಡಿದ್ದಾನೆ. ಎಸ್, ಸೊ ದಿಸ್ ವಾಟ್ ವೈರಾಯ್ಡ್ಸ್. ಅಟ್ ದ ಎಂಡ್ ಸೊ ಲೈಕೆನ್ಸ್. ಸೊ ಲೈಕೆನ್ಸ್ ಬಗ್ಗೆ ಏನ್ ಮಾತಾಡೋದು, ಚುಚ್ಚು ಪಾಯಿಂಟ್ಸ್ ಇದೆ ಅಷ್ಟೇ ನಮ್ಗಾಗಿ. ಮತ್ತೆ ಲೈಕೆನ್ಸ್. ಎಸ್, ಲೈಕೆನ್ಸ್ ನೋಡು, ಕಲ್ಲು ಹೂಗಳು ಅಂತ ನೀವು ಶಿಲಾವಲ್ಕಗಳು ಅಥವಾ ಕಲ್ಲು ಹೂಗಳು ಅಂತ ಕೇಳಿರ್ಬೋದು. ಈ ಕಲ್ಲು ಹೂಗಳು ಸ್ಪೆಷಲ್. ಇವು ಯಾವ ಕಿಂಗ್ಡಮ್ ಅಲ್ಲಿ ಇಡಕ್ಕಾಗಿಲ್ಲ. ಬಿಕಾಸ್ ದೇರ್ ಇಸ್ ಅಸೋಸಿಯೇಷನ್ ಬಿಟ್ವೀನ್ an alga. Okay, so alga with a fungus.
ಓಕೆ. ಸೊ ಒಂದು ಫಂಗಸ್ ಒಂದು ಆಲ್ಗ ಎರಡು ಸೇರ್ಕೊಂಡಾಗಿರ್ತಕ್ಕಂಥದ್ದು. ಆಕ್ಚುಲಿ ಈ ಫಂಗಸ್ ಇಸ್ ದ ರಿಯಲ್ ಥ್ಯಾಲಸ್. ಸೊ ನಿಜವಾದ ಥ್ಯಾಲಸ್ ಇಲ್ಲಿ ಫಂಗಸ್, ಅದ್ರೊಳಗಡೆ ಆಲ್ಗನ ಬೆಳೆಸ್ಕೊಳ್ಳುತ್ತೆ ಅಥವಾ ಆಲ್ಗ ಬಂದು ಕೂತ್ಕೊಳ್ಳುತ್ತೆ. ದೇ ಆರ್ ಮ್ಯೂಚುವಲಿ ಬೆನಿಫಿಟೆಡ್ ಈಚ್ ಅದರ್ ಬಿಕಾಸ್ alga it synthesis the food by using sunlight and it provide the food for fungus. It synthesises the food and share the food with the fungus. In turn, the fungus it fix the alga firmly in the on the bare surface and also it absorb the minerals and nutrients from the soil and water and provide those to the alga. Therefore, they are mutually benefited. Here the member of alga that is called phycobiont. Phycobiont. Okay. What is phycobiont? The algal component of fungi that is called phycobiont. And then fungal component that is called mycobiont. So mycobiont. So that is fungal component of the lichen. However, these lichen, so they are fructicose, crustose. So ಇದರಲ್ಲಿ ಟೈಪ್ಸ್ ಕೂಡ ಇದೆ, ಫೋಲಿಯೋಸ್ ಅಂತ. ಆಮೇಲೆ ಮುಂದೆ ಹೆರ್ಲೆಲ್ಲಿ ನೋಡೋರಂತೆ. ಈ ಸದ್ಯಕ್ಕೆ these play very important role as a pollution indicator. They are air pollution indicator. So they are used as a air pollution indicator. ಇದೊಂದು ಮಾತಿ ಅವಳು ಕೇಳ್ತಿರ್ತೀವಿ ನೋಡಿ, ಏರ್ ಪೊಲ್ಯೂಷನ್ ಇಂಡಿಕೇಟರ್ ಯಾರು ಬಳಸಂದ್ರೆ ಲೈಕೆನ್ಸ್. ಅಂದ್ರೆ ಎಲ್ಲಿ ಏರ್ ಪೊಲ್ಯೂಷನ್ ಜಾಸ್ತಿ ಇದೆಯೋ ಅಲ್ಲಿ ಲೈಕೆನ್ಸ್ ಗ್ರೋತ್ ಬಹಳ ಕಡಿಮೆ ಆಗುತ್ತೆ. ದಟ್ ಈಸ್ ಏರ್ ಪೊಲ್ಯೂಟೆಂಟ್ಸ್ ಇನ್ಹಿಬಿಟ್ ದ ಗ್ರೋತ್ ಆಫ್ ಲೈಕೆನ್ಸ್. ಹೆವಿ ಮೆಗಾಸಿಟೀಸ್ಗೆ ಹೋದ್ರೆ ಅಲ್ಲ ಲೈಕೆನ್ಸ್ ಬೆಳೆಯೋದಿಲ್ಲ, ಯಾಕಂದ್ರೆ ಭಾರಿ ಪೊಲ್ಯೂಷನ್ ಇರುತ್ತೆ. ಎಷ್ಟು ಬೆಳೆದ ಅದ್ರ ಮೇಲೆ ಪೊಲ್ಯೂಷನ್ ಎಷ್ಟು ಅಂತ ತೀರ್ಮಾನ ಮಾಡ್ತಾರೆ. ಸೊ ದಿಸ್ ಈಸ್ ಅಬೌಟ್ ಲೈಕೆನ್ಸ್ ಅಂಡ್ ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಚಾಪ್ಟರ್. ಸೊ ದಟ್ ಈಸ್ biological classification. Thank you one and all.